ರೋಹಿತ್ ಅವರು ಹೇಳಿದಾಗೆ ಲಂಕೇಶ್ ನನಗೆ ನೇರವಾಗಿ ಪರಿಚಯ ಇಲ್ಲ. ನಾನು ಯಾವಾಗಲೂ ಹೇಳ್ತೇನೆ, ಲಂಕೇಶ್ ಏಕೋಪಾಧ್ಯಾಯ ಶಾಲೆಯ ವಿದ್ಯಾರ್ಥಿ ನಾನು ಲಂಕೇಶ್ ಎಂಬ ದ್ರೋಣಾಚಾರ್ಯನೇ ಏಕಲವ್ಯ ಅಂತ. ಭಾಳ ಮಂದಿ ಅರ್ಜುನರಿದ್ದಾರೆ, ಕೆಲವರನ್ನು ಹೆಸರಿಸಿದ್ರು. ಬಹುಶಃ ಅರ್ಜುನರು ಕೆಲವರೆಲ್ಲ ಏನಾಗಿದ್ದಾರೆ ಅಂತ ನನ್ನ ವಿವರಗಳಿಗೆ ಹೋಗುವುದಿಲ್ಲ. ಲಂಕೇಶ್ ಇವತ್ತಿನ ವರ್ತಮಾನದಲ್ಲಿ ಅವರ ಪ್ರಸ್ತುತತೆ ಏನು ಅಂತ ಹೇಳ್ಕೊಂಡಾಗ ನಾವು ಸಾಮಾನ್ಯವಾಗಿ ಎಲ್ಲ ಮಹಾಪುರುಷರ ಬಗ್ಗೆ ಈ ಒಂದು ಮಾತು ಹೇಳ್ತೇವೆ. ಈಗ ಲಂಕೇಶ್ ಬದುಕಬೇಕಿತ್ತು, ಇರಬೇಕಿತ್ತು, ಈಗ ಕುವೆಂಪು ಇರಬೇಕಿತ್ತು, ಕೊನೆಗೆ ಭಾಳ ಹಿಂದೆ ಹೋಗ್ತೇವೆ. ಅಂಬೇಡ್ಕರ್ ಇರಬೇಕಿತ್ತು, ಗಾಂಧೀಜಿ ಇರಬೇಕಿತ್ತು, ಬಸವಣ್ಣ ಇರಬೇಕಿತ್ತು. ಅದು ನಾವು ಅವರ ಮೇಲಿನ ಅಭಿಮಾನದಿಂದ ಹೇಳ್ತೇವೆ ಅಲ್ಲ, ಅದು ಪರೋಕ್ಷವಾಗಿ ನಮ್ಮ ವೈಫಲ್ಯವನ್ನು ನಾವು ನೆನಪುಕೊಳ್ತಾ ಇದ್ದೇವೆ ಅಂತ ನಮಗೆ ಅರ್ಥ ಆಗ್ತದೆ. ಬಹುಶಃ ಎರಡನೇದೇ ಕಾರಣ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ನಮಗೇನು ಮಾಡಲಿಕ್ಕಾಗಿಲ್ಲ, ಅದಕ್ಕೆ ಅವರನ್ನು ನೆನೆಸ್ಕೊಳ್ತಾ ಇದ್ದೇವೆ. ಲಂಕೇಶ್ 80ರ ದಶಕದಲ್ಲಿ ಸಾಮಾಜಿಕವಾಗಿ ಕಂಡುಬಿಟ್ಟವರಿಗೆ ಲಂಕೇಶ್ ಪ್ರಭಾವದಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯವೇ ಇರಲಿಲ್ಲ. ನಾವೆಲ್ಲ 80ರ ದಶಕದಲ್ಲಿ ಕಂಡುಬಿಟ್ಟವರು. ನಾನು ಇವತ್ತು ಈಗ ಸ್ವಲ್ಪ 1 ಗಂಟೆ ಮೊದಲು ಆಕಾಶವಾಣಿಯಲ್ಲಿ ಅವರು ಸುಜಾತ ಅವರ ಜೊತೆ ಮಾತಾಡ್ತಾ ಇದ್ದೆ. ಬಹುಶಃ ಆ ಕಾಲದಲ್ಲಿ ನಾವು ಕಣ್ಣು ತೆರೆಯದೇ ಇದ್ದರೆ ಬಹುಶಃ ನಾವು ಹೀಗೆ ಆಗ್ತಾ ಇರಲಿಲ್ಲ ಅಂತ. 80ರ ದಶಕ ಆಗಿತ್ತು. ಒಂದು ಕಡೆ ಭಾಷಾ ಚಳವಳಿ, ಒಂದು ಕಡೆ ರೈತ ಚಳವಳಿ, ಇನ್ನೊಂದು ಕಡೆ ದಲಿತ ಚಳವಳಿ. ನಾನು ಯಾವಾಗಲೂ ಹೇಳ್ತೇನೆ, ಚಳವಳಿ ಲಂಕೇಶ್ ಪತ್ರಿಕೆಯನ್ನು ರೂಪಿಸಿತು, ಅಲ್ಲ ಲಂಕೇಶ್ ಪತ್ರಿಕೆಯಿಂದಾಗಿ ಚಳವಳಿಗಳು ಬೆಳೀತು ಎನ್ನುವುದು ಒಂದು ಬಹಳ ದೊಡ್ಡ ಜಿಜ್ಞಾಸೆ. ಲಂಕೇಶ್ ನನ್ನಿಂದಾಗಲೇ ಆಯಿತು ಅಂತ ಹೇಳ್ಕೊಂಡದ್ದು ಇದೆ. ಬಟ್ 2 ಕಾರಣ ಇದೆ. ಆ ಕಾಲವೇ ಆಗಿತ್ತು. ನಾವು ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಅಲ್ಲಿಯವರೆಗೆ ಸೋಲನ್ನೇ ಕಾರಣದಿದ್ದ ಕಾಂಗ್ರೆಸ್ ಸೋತು ಹೋಗುತ್ತೆ. ಅದರಲ್ಲಿ ಬಹಳ ದೊಡ್ಡ ಚಳವಳಿಯ ಪಾತ್ರ ಇರುತ್ತೆ. ಚಳವಳಿಗಳ ಮೂಲಕವೇ ಏನಾದರೂ ಅಸಾಧ್ಯವಾದನ್ನು ಸಾಧ್ಯ ಮಾಡಬಹುದು ಎನ್ನುವ ಒಂದು ಆತ್ಮವಿಶ್ವಾಸ ಹುಟ್ಟಿಸಿದ ದಿನ. ಇವತ್ತಿನ ಥರ ಅಲ್ಲ. ಇವತ್ತೆಲ್ಲ ಚಳವಳಿಗಳು ಸೋತು ಸೊರಗಿ ಹೋಗಿದೆ. ಏನೂ ಮಾಡಲಿಕ್ಕಾಗಿದೆ, ದಿಕ್ಕೆಟ್ಟು ನಿಂತ ಪರಿಸ್ಥಿತಿ. ಇವತ್ತು ಯಾರಾದರೂ ನಮಗೆ ಮುನ್ನಡೆಸುವ ಒಬ್ಬ ನಾಯಕ ಹುಟ್ಟಿ ಬರ್ತಾನ ಎನ್ನುವ ಕಾಯುವಂಥ ಸ್ಥಿತಿಯಲ್ಲಿ ನಾವು ಇದ್ದೇವೆ. ಆ ಕಾಲ ಹಂಗಿತ್ತು ಅಂತ. ನಾನು ಇವತ್ತು ಬೆಳಿಗ್ಗೆ ಸುಮ್ಮನೆ ಟಿಪ್ಪಣಿ ತಿರುವಿ ಆಗ್ತಾ ಇದ್ದಾಗ ನಾನು ನನ್ನ ಫೇಸ್ಬುಕ್ಕಲ್ಲಿ ಬರೆದೆ, ಧರ್ಮಸ್ಥಳದ ಬಗ್ಗೆ ಅವರು ಬರೆದದ್ದು. 83ರಲ್ಲಿ ಬರೆದದ್ದು. ನಾನು 82ರಲ್ಲಿ ಒಂದು ಸಣ್ಣ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಆ ಪತ್ರಿಕೆಯಲ್ಲಿ ಕೆಲಸ ಮಾಡಲಿಕ್ಕೆ ಕಾರಣ ಏನಂದರೆ, ನನ್ನ ಸಾಹಿತ್ಯವನ್ನು ಓದಿದವನು, ನಾನು ಬಿಕಾಮ್ ಗ್ರಾಜ್ಯುಯೇಟ್. ನಾನು ಯಾವುದೋ ಇನ್ಶೂರೆನ್ಸ್ ಕಂಪನಿಯಲ್ಲಿ ಟೆಂಪರರಿ ಕೆಲಸ ಇದೆ, ಬ್ರೇಕ್ ಸಿಕ್ಕಿದೆ ಅಂತ ಪತ್ರಿಕೆಯಲ್ಲಿ ಹೋಗ್ತಾ. ಆ ಪತ್ರಿಕೆ ಹೋಗ್ಲಿಕ್ಕೆ ಏನು ಕಾರಣ ಅಂದರೆ, ಆ ಪತ್ರಿಕೆ ಧರ್ಮಸ್ಥಳದಲ್ಲಿ ನೋಟ್ ಪ್ರಿಂಟಿಂಗ್ ಮಾಡೋ ಮಿಷಿನ್ ಇದೆ, ದೊಡ್ಡ ದಂಧೆ ಇದೆ ಅಂತ ರಿಪೋರ್ಟ್ ಮಾಡಿ ಖುಷಿಯಾಗ್ಬಿಡ್ತು. ಯಾರೋ ಧರ್ಮಸ್ಥಳದ ವಿರುದ್ಧ ಬರಿತಾ ಇದ್ದಾರೆ ಅಂತ. 83ರಲ್ಲಿ ಮುಂಗಾರಿಗೆ ಸೇರಿದ ನಮ್ಮ ಸೆಪ್ಟೆಂಬರಲ್ಲಿ, ಬಹುಶಃ ಜನವರಿ ಫೆಬ್ರವರಿ ತಿಂಗಳಲ್ಲಿ. ಅದರ ನಂತರ ಆ ಪತ್ರಿಕೆ, ನಾವು ಇದ್ದ ಪತ್ರಿಕೆಯನ್ನು ಯಾರೋ ಗುಂಡಗಳು ತಂದು ಇಡೀ ರ್ಯಾನ್ಸ್ಯಾಕ್ ಮಾಡಿದ್ರು. ಸ್ವಲ್ಪ 1-2 ತಿಂಗಳ ನಂತರ ಲಂಕೇಶ್ ಇಲ್ಲಿ ಬಂತು. ಒಬ್ಬ ಯಾರೋ ಲಂಕೇಶ್ ಅಂತವ್ರು ಇದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಲ್ಲ, ಅಂದರೆ ನಾವು ಧರ್ಮಸ್ಥಳದ ವಿರುದ್ಧದ ಒಂದು ತೀರ್ಮಾನವನ್ನು ತಗೊಂಡದ್ದು ಸರಿ ಅಂತ ನನಗೆ ಆಗ ಅನಿಸ್ತು. ಆ ದಿನಗಳಿಂದ ಲಂಕೇಶ್ ನಮಗೆ ಒಂಥರ ದ್ರೋಣಾಚಾರ್ಯರ ಥರ, ಏಕಲವ್ಯರ ಥರ ದೂರದಿಂದ ನೋಡಿ ನಾವು ಅಲ್ಲಿ ಕಲಿತಿದ್ದೇವೆ. ಒಂದು ಗುರುವಿನ ಹಾಗೆ, ಒಬ್ಬ ಗೆಳೆಯನ ಹಾಗೆ, ಒಬ್ಬ ತಂದೆಯ ಹಾಗೆ, ಯಾವುದೇ ರೀತಿಯಲ್ಲಿ ಹೇಳ್ಬೋದು. ಅಂದರೆ ಪ್ರತಿಯೊಂದು ತೀರ್ಮಾನವನ್ನು ತಗೊಳ್ಳುವಾಗ ಎಲ್ಲೋ ಒಂದು ಕಡೆ ಲಂಕೇಶ್ ಪ್ರಭಾವ ಇತ್ತು. ತಮಾಷೆಯಾಗಿ ಹೇಳ್ತೇನೆ, ಯಾರು ಸೀರಿಯಸ್ ಆಗಿ ತಗೊಳ್ಬೇಡಿ. ನನ್ನ ಮೊದಲ ಪ್ರೇಮ ಪತ್ರ ಬರೆಯುತ್ತೇನೆ ಅಂತ ತೀರ್ಮಾನ ಮಾಡಿದಾಗಲೂ ನಾನು ಲಂಕೇಶ್ನ ನೀಲುಕವನ್ನು ಹುಡುಕ್ತಾ ಇದ್ದೆ. ನಾನು ಅದನ್ನು ಭಾಳ ಕಡೆ ಹೇಳಿದೆ. ನೀಲುನ ಒಂದು ಕವನ ಇದೆ, ಅಸಂಖ್ಯ ಪ್ರೇಮ ಹೃದಯಗಳು ಭಯ, ಲಜ್ಜೆ ಮತ್ತು ಒಣಜಂಬಗಳಿಂದಾಗಿ ಪರಸ್ಪರ ತಲುಪಲಾರದೆ ಬತ್ತಿ ಹೋಗುತ್ತಿದೆ ಗೊತ್ತಾ. ಒಂದು ಅದ್ಭುತವಾದ ಸಾಲು. ನೀವು ಯಾರೇ ಹುಡುಗಿಗೆ ಈ ಪ್ರಪೋಸ್ ಮಾಡಿದರೆ ತಪ್ಪು ತಿಳ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ.
ಅದರಲ್ಲಿ ಏನು ಹೇಳಬೇಕು, ಎಸ್ ಆರ್ ನೋ ಅಂತ ಹೇಳಿ ಹೇಳ್ಬೋದು, ಇಲ್ಲ ತಪ್ಪು ತಿಳ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಆ ದಿನಗಳಿಂದ ಲಂಕೇಶ್ ಒಂಥರ ಗೈಡ್ ಥರ, ಫಿಲಾಸಫರ್ ಥರ ನಮ್ಮನ್ನು ಮುನ್ನಡೆಸಿದ್ದಾರೆ. ಇನ್ನು ಮುಂದಕ್ಕೆ ಹೇಳುವುದಿದ್ರೆ, ಆ ದಿನಗಳಲ್ಲಿ ಸೆಕ್ಸ್ ಬಗ್ಗೆ ಬಹಳ ಒಂದು ರೀತಿಯ ಕುತೂಹಲ ಇರುತ್ತೆ. ಹದಿಹರೆಯ ದಿನಗಳಲ್ಲಿ ಲಂಕೇಶಿನ ಒಂದು ತುಂಟಾಟದ ಒಂದು ಸಾಲಿದೆ, ಸೆಕ್ಸ್ ಎನ್ನುವುದು ಶ್ರಮನ ಮಜನ ಅಂತ. ಲಂಕೇಶ್ ಉತ್ತರ ಕೊಡ್ತಾರೆ, ಅದು ಮಜಾ, ಇಲ್ಲಿದ್ರೆ ಶ್ರೀಮಂತರು ಅದಕ್ಕಾಗಿ ಕೂಡ ಜನ ಇಟ್ಕೊಳ್ತಾ ಇದ್ರು. ಸೊ ಲಂಕೇಶ್ ಹದಿಹರೆಯದ ದಿನಗಳ ಈ ರೀತಿಯ ಯೋಚನೆಗಳಿಂದ ಹಿಡಿದು ಸೈದ್ಧಾಂತಿಕವಾದ ಗಂಭೀರವಾದ ವಿಚಾರಗಳು ಬಂದಾಗ ಕೂಡ ಲಂಕೇಶ್ ಒಂದು ಹೊರಗಲ್ಲು. ಲಂಕೇಶ್ ಏನು ಬರೀತಾರೆ ಮತ್ತು ಅದರ ಮೂಲಕ ನಾವು ಏನು ತೀರ್ಮಾನ ತಗೊಳ್ಬಹುದು ಅಂತ. ನೀನು ಮುಂದುವರಿದು ಇನ್ನು ಹೇಳಬೇಕಂದ್ರೆ, ವೆಂಕಟಸ್ವಾಮಿ ಆಯೋಗದ ವರದಿ ಬಂದಾಗ ಇಡೀ ರಾಜ್ಯದಲ್ಲಿ ಕೆ.ವಿ. ಶಂಕರೇಗೌಡರಂಥವರು ಕೂಡ ಪ್ರತಿಭಟನೆಗೆ ಬರುವಂತ ಪರಿಸ್ಥಿತಿಯಲ್ಲಿ, ಕಡಿದಾಳು ಮಂಜಪ್ಪನವರಂತ ಪರಿಸ್ಥಿತಿ ಬಂದಾಗ ಇಡೀ ಒಕ್ಕಲಿಗ ಸಮುದಾಯ ಸಿದ್ಧಗೊಳ್ಳುತ್ತೆ. ನಿಮ್ಗೆ ಅದರ ಹಿನ್ನೆಲೆ ಗೊತ್ತಿರ್ಬೋದು. ಹಾವನೂರು ಕಮಿಷನ್ನಲ್ಲಿ ಒಕ್ಕಲಿಗರು ಮೀಸಲಾತಿಯ ಕಕ್ಷೆಯ ಒಳಗಡೆ ಇದ್ದರು, ವೆಂಕಟಸ್ವಾಮಿ ಅವರನ್ನು ಒಳಗೆ ತೆಗೆದುಹಾಕಿದರು. ಅಷ್ಟಕ್ಕೆ ಇಡೀ ದೇವೇಗೌಡರು ಬೀದಿಗಿಳಿದು ಬಿಟ್ಟಿದ್ರು. ಇಂತಹ ಸಂದರ್ಭದಲ್ಲಿ ಲಂಕೇಶ್ ಮತ್ತು ತೇಜಸ್ವಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಮತ್ತು ಅದರ ವಿರುದ್ಧ ಫಸ್ಟ್ ಕೋರ್ಟಿಗೆ ಹೋಗಿರುವುದು ಅವರು. ಆದರೆ ವೆಂಕಟಸ್ವಾಮಿ ಆಯೋಗವನ್ನು ರದ್ದು ಮಾಡಿ ಚಿನ್ನಪ್ಪರೆಡ್ಡಿ ಕಮಿಷನ್ ಅನ್ನು ಮಾಡ್ತಾರೆ ರಾಮಕೃಷ್ಣ ಹೆಗಡೆ ಅವರು. ಅದನ್ನು ಪ್ರಶ್ನೆ ಮಾಡಿ ಆ ಇಬ್ಬರು ತೇಜಸ್ವಿ ಮತ್ತು ಲಂಕೇಶ್ ಕೋರ್ಟಿಗೆ ಹೋಗ್ತಾರೆ. ನೀವು ಕಲಬುರ್ಗಿಯವರು ಮಾರ್ಗ ಬರೆದಾಗ, ನಾನು ಇತ್ತೀಚೆಗೆ ಕಲಬುರ್ಗಿಯವರು ಅಂಥದ್ದು ಏನು ಬರೆದಿದ್ದಾರೆ ಅವರನ್ನು ಸಾಯಿಸುವಷ್ಟು ಅಂತ ಯೋಚನೆ ಮಾಡ್ತಾ ಯಾವಾಗಲೂ ನನಗೆ ಕಾಣ್ತಾ ಇತ್ತು. ನಾನು ಇತ್ತೀಚೆಗೆ ನನ್ನ ಹತ್ರ ಬಹಳಷ್ಟು ಸಂಚಿಕೆಗಳಿದೆ, ನಾನು ತಿರುವಿ ಆಗ್ತಾ ಇದ್ದಾಗ ಮಾರ್ಗ ಬರೆದಾಗ ನೀವು ಯಾರಾದರೂ ಓದ್ಬೇಕು, ಕಲಬುರ್ಗಿಯವರಿಗೆ ಯಾವ ಮಟ್ಟದ ಥ್ರೆಟ್ ಬಂದಿದೆ ಅಂತ. ಸುಟ್ಟಾಗ್ತೇನೆ ಅಂತ ಆಗ ಹೇಳ್ತಾ ಇದ್ರು. ನೀವು ಧಾರವಾಡದಲ್ಲಿ ಬಸವೇಂದ್ರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ದೊಡ್ಡ ಚಳವಳಿ ಆಗಿತ್ತು. ಆಗ ಕಲಬುರ್ಗಿಯವರ ಪರವಾಗಿ ನಿಂತವರು ಲಂಕೇಶ್. ಇಂಥ ಬಹಳಷ್ಟು ಸಂದರ್ಭಗಳಲ್ಲಿ ಲಂಕೇಶು ಒಂದು ತೀರ್ಮಾನ ತಗೊಳ್ತಾ ಇದ್ರು. ಲಂಕೇಶು ಹೊರನೋಟಕ್ಕೆ ನೋಡಿದ್ರೆ ಬಹಳ ಕುಟುಲ್ತರ ಅಂತ ಕಾಣ್ತಾ ಇತ್ತು, ಅವ್ರ ಕೆಲವು ಬರವಣಿಗೆಯಲ್ಲಿ ಹಾಗೆ ಅನಿಸುತ್ತೆ. ಬಟ್ ಅದು ಒಳಗಡೆ ಒಂದು ಧೈರ್ಯ ಇದೆಯಲ್ಲ. ನನಗೆ ಅನಿಸೋದು 45ನೇ ವಯಸ್ಸಿಗೆ ಒಂದು ಸುಭದ್ರವಾದ ಒಂದು ಕಾಲೇಜಿನ ಕೆಲಸವನ್ನ ಬಿಟ್ಟು ಸಾಲ ಮಾಡಿ ಸಿನಿಮಾ ಮಾಡಿ ಅದರಲ್ಲಿ ಪಾಪರ್ ಆಗಿ ಎಲ್ಲ ಕೆಲಸ ಬಿಟ್ಟು 3 ಮಕ್ಕಳು, ಹೆಂಡತಿ, ಸಂಸಾರ ಎಲ್ಲ ಇದ್ದಾಗ ನಾನು ಕೆಲಸವನ್ನೇ ಬಿಟ್ಟು ಪತ್ರಿಕೆ ಮಾಡ್ತೇನೆ ಅಂತ ಹೊರಡೋದಿದೆಯಲ್ಲ, ಅದಕ್ಕೆ ಬಹಳ ದೊಡ್ಡ ಧೈರ್ಯ ಬೇಕು. ನೀವು ಈ ನಿಲುವನ್ನು ಇವತ್ತಿನ ಯೂನಿವರ್ಸಿಟಿಯ UGC ಸ್ಕೇಲ್ ಪಡೆಯುವ ಪ್ರೊಫೆಸರ್ಗಳಿಗೆ, ಅಧ್ಯಾಪಕರಿಗೆ ಕಂಪೇರ್ ಮಾಡಿದರೆ ಲಂಕೇಶ್ ಎಷ್ಟು ಧೈರ್ಯವಂತ ಅಂತ ನಮ್ಗೆ ಗೊತ್ತಾಗುತ್ತೆ. ಇವತ್ತು ಮತ್ತೆ ಧರ್ಮಸ್ಥಳದಲ್ಲಿ ಸೌಜನ್ಯ ಪ್ರಕರಣ ಎದ್ದು ಬಂದಿದೆ. ನಾನು ಬೆಳಿಗ್ಗೆಯಿಂದ ಸುಮ್ಮನೆ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೆ. ನಾನು ತಪ್ಪುಗಳಬೇಡಿ, ಮಹಿಳಾ ಲೇಖಕಿಯರು, ಕವಿಗಳು ಅವರ ವಾಲ್ಗಳನ್ನೆಲ್ಲ ಹುಡುಕ್ತಾ ಇದ್ದಾರೆ. ಯಾರಾದರೂ ಸೌಜನ್ಯ ಪರವಾಗಿ, ಧರ್ಮಸ್ಥಳದ ವಿರುದ್ಧವಾಗಿ ಎಷ್ಟು ಮಂದಿ ಬರೆದಿದ್ದಾರೆ. ನನಗೆ ಬಹಳ ಮಂದಿ ಯಾರು ಪುಸ್ತಕ ಮೇಳಕ್ಕೆ ಹೋದೆವು, ಸೆಲ್ಫಿ ತಗೊಂಡ್ರು, ಅದು ಇದು ಅಂತ ಬರೆದವರು ಯಾರು ಕೂಡ ಒಂದು ಶಬ್ದ ಬರೆದಿಲ್ಲ. ಯೂನಿವರ್ಸಿಟಿಗಳಲ್ಲಿದ್ದ ಬಹಳಷ್ಟು ಮಂದಿ ಪ್ರೊಫೆಸರ್ಗಳು ಧರ್ಮಸ್ಥಳದ ವಿರುದ್ಧ ಮಾತಾಡೋದು ಏನಾಗ್ತಾರೆ ಭಯ ಅಂತ ಗೊತ್ತಿಲ್ಲ. ನನಗಂತೂ ಅದು ಅವರಿಂದ ಬಹಳ ದೊಡ್ಡ ಥ್ರೆಟ್ ಇಲ್ಲ, ನನಗೆ ತಿಳಿದಾಗ ಅವರಿಗೆ. ಇವತ್ತು ಆ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. 83ರಲ್ಲಿ ಧರ್ಮಸ್ಥಳಕ್ಕೆ ಹೋಗುವ ರಾಜಕಾರಣಿಗಳನ್ನ ಅವ್ರು ಗೇಲಿ ಮಾಡ್ತಾರೆ. ಅದರಲ್ಲಿ ಆ ಅಂಕಣದಲ್ಲಿ ಕಮ್ಮುನ ಪ್ಲೇಗ್ನ ಕಥೆಯನ್ನ ಉಲ್ಲೇಖ ಮಾಡ್ತಾರೆ. ಒಬ್ಬ ವೈದ್ಯ ಮತ್ತು ಒಬ್ಬ ಪಾದ್ರಿ ನಡುವೆ. ಪಾದ್ರಿ ಹೇಳ್ತಾನೆ, ನಿಮ್ಮ ಯಾವುದೋ ಜನ್ಮದ ಪಾಪದ ಫಲ, ಅದರಿಂದ ಜನ ಬಿದ್ದೆಲ್ಲ ಸಾಯ್ತಾರೆ ಅಂತ. ಅವನು ವೈದ್ಯ ಸಾಯುವ ಮಗುವಿನಲ್ಲಿಗೆ ಅವರನ್ನು ಕರ್ಕೊಂಡು ಹೋಗಿ, ಈ ಮಗು ಈಗಷ್ಟೇ ಹುಟ್ಟಿದೆ, ಅದಕ್ಕೆ ಪ್ಲೇಗ್ ಬಂದಿದೆ, ಅದು ಯಾವ ಪಾಪ ಮಾಡಿದೆ ಅಂತ ಹೇಳ್ತಾ ಇದೆ ಅಂತ ಹೇಳ್ತಾರೆ. ಆ ವೈದ್ಯನಿಗೆ ಮತ್ತೆ ಪ್ಲೇಗ್ ತಗೊಳ್ಳುತ್ತೆ. ಕೊನೆಗೆ ಈ ಪಾದ್ರಿಗೆ ಪ್ಲೇಗ್ ತಗೊಳುತ್ತೆ. ಈ ವೈದ್ಯನೇ ಅವನಿಗೆ ಚಿಕಿತ್ಸೆ ಮಾಡ್ತಾನೆ, ಅವನು ಸಾಯ್ತಾನೆ, ಅದು ಬೇರೆ ವಿಚಾರ. ಅದನ್ನ ಕೋಟ್ ಮಾಡ್ತಾರೆ. ಯಾಕೆಂದ್ರೆ ಲಂಕೇಶ್ ಕೂಡ ಪ್ಲೇಗಿನಿಂದ ಬದುಕುಳಿದವರು. ಅವ್ರ ಬಾಲ್ಯದಲ್ಲಿ ಅವರಿಗೆ ಪ್ಲೇಗ್ ಬಂದಿತ್ತು.
ಇಂಥ ಈ ರೀತಿಯ ಒಂದು ಧೈರ್ಯ ಇದೆಯಲ್ಲ, ಅಂದ್ರೆ ಲಂಕೇಶ್ ಇಷ್ಟ ಆಗುದು ಯಾಕೆಂದ್ರೆ, ನನ್ನ ವೃತ್ತಿ ಜೀವನದಲ್ಲಿ ನಾನು ಹೇಳುದಿದ್ರೆ, ನೀವು ಕೆಲವು ಸಂದರ್ಭದಲ್ಲಿ ಲಂಕೇಶ್ ಒಂದ್ ಕಡೆ ಹೇಳಿದ್ದನ್ನೇ ನಾನು ಯಾವಾಗಲೂ ನನ್ನ ಮನಸ್ಸಿನ ಭಿತ್ತಿ ಒಳಗಡೆ ಇದೆ. ನೀವೊಂದು ತೀರ್ಮಾನ ತಗೊಳ್ಳುವಾಗ ನಿಮಗೆ ಗೊಂದಲ ಆದ್ರೆ, ಈಗ ನಾನು ಯಾವುದೋ ಒಂದು ವರದಿ ಮಾಡ್ತೇನೆ, ಇದು ತಪ್ಪ ಸರಿ ಅಂತ ಬಂದಾಗ ಲಂಕೇಶ್ ಹೇಳ್ತಾರೆ, ಬಿಟ್ಟಾಕು, ನಿನ್ನ ಆತ್ಮಸಾಕ್ಷಿ ಏನು ಹೇಳುತ್ತೆ ಅದ್ರ ತರ ಮಾಡುವುದು. ಅದು ಸರಿಯೋ ತಪ್ಪ ಗೊತ್ತಿಲ್ಲ, ನಿನ್ನ ಆತ್ಮಸಾಕ್ಷಿ ತೀರ್ಮಾನ ಅಲ್ಲಿ ಬದ್ಧ ಆಗಿರುವುದು. ಇದು ಎಂತ ಒಂದು ದೊಡ್ಡ ರಿಲೀಫ್ ಕೊಡುತ್ತೆ ನಮಗೆ ಅಂದ್ರೆ, ಕೆಲವು ಸಂದರ್ಭದಲ್ಲಿ ಅದು ತಪ್ಪೇ ಇರ್ಬೋದು, ಆದ್ರೆ ನಂದೇ ತಪ್ಪದು, ನಾನು ತೀರ್ಮಾನ ತಗೊಂಡಿರೋದು. ಇದು ಅವ್ರ ಹತ್ರ ಕೇಳಿ ಇವ್ರ ಹತ್ರ ಕೇಳಿ ಇನ್ಫ್ಲುಯೆನ್ಸ್ ಆಗಿ ಇದರಿಂದ ಲಾಭ ಎಷ್ಟು ಗಣಿತ ಹಾಕಿ ಅಲ್ಲ, ನನ್ನ ಆತ್ಮಸಾಕ್ಷಿ ಏನು ಹೇಳುತ್ತೆ. ಲಂಕೇಶ್ನ ಇಡೀ ಟೀಕೆ ಟಿಪ್ಪಣಿ, ಅವರ ಎಲ್ಲ ಬರವಣಿಗೆಗಳಲ್ಲಿ ಈ ರೀತಿಯ ಒಂದು ಆತ್ಮಸಾಕ್ಷಿಯ ಧ್ವನಿ ಇದೆ ಸರ್. ಪ್ರತಿಯೊಂದರಲ್ಲಿ ಅವರು ಯಾರನ್ನು ಬಿಟ್ಟಿಲ್ಲ, ಯಾವ ಇಸಮನ್ನು ಬಿಟ್ಟಿಲ್ಲ, ಕಮ್ಯುನಿಸ್ಟರನ್ನು ಬಿಟ್ಟಿಲ್ಲ, ಸೋಷಲಿಸ್ಟರನ್ನು ಬಿಟ್ಟಿಲ್ಲ, ಕಾಂಗ್ರೆಸ್, ಜನತಾದಳ, ರಾಮಕೃಷ್ಣ ಹೆಗಡೆ, ಸಿದ್ದರಾಮಯ್ಯನವರು ಅವರ ಜೊತೆ ಇಸ್ಪೀಟ್ ಆಡ್ತಾ ಇದ್ರು. ಅವ್ರಿಗೆ ಗೊತ್ತಿತ್ತು ಸಿದ್ದರಾಮಯ್ಯ ಸೋತಾಗ ಅವರು ಬರೀತಾರೆ, ಈ ಇಸ್ಪೀಟ್ ಆಡಿದ್ರಿಂದ ಅವ್ನು ಸೋತಿದ್ದಾನೆ ಅಂತ ಅವರು ಪತ್ರಿಕೆಯಲ್ಲಿ ಬರೀತಾರೆ. ಅವ್ರ ಜೊತೆನೆ ಪಾರ್ಟಿ ಮಾಡಿದವರು. ಇತ್ತೀಚೆಗೆ ಅದನ್ನು ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಯಾರನ್ನು ಕೂಡ ಅವರು ಅದಕ್ಕೆ ರಿಯಾಯಿತಿ ಕೊಡ್ತಾ ಇರಲಿಲ್ಲ. ಆ ರೀತಿಯ ಬರವಣಿಗೆ ನೋಡಿ. ಈ ಧೈರ್ಯ ಹೇಗೆ ಅಂದ್ರೆ, 80ರ ದಶಕದಲ್ಲಿ ನಾನು ಜಾಹೀರಾತು ತಗೊಳ್ಳೋದಿಲ್ಲ ಅಂತ ಒಂದು ಪತ್ರಿಕೆ ಮಾಡಿ, ಈಗಂತೂ ಸಾಧ್ಯ ಇಲ್ಲ, ಆಗಲೂ ಸಾಧ್ಯ ಇರಲಿಲ್ಲ. ಜಾಹೀರಾತು ತಗೊಳ್ಳೋದಿಲ್ಲ. ಒಂದು ಪಾಪ್ಯುಲರ್ ಆದ ಒಂದು ಟ್ಯಾಬ್ಲಾಯ್ಡ್ಗಳು ಏನಿದೆ, ಕಲರ್, ಆನಂತರ ಕಲರ್ಗೆ ಬರ್ತಾರೆ, ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಮಾಡ್ತಾರೆ. ತನ್ನ ಕೆಲಸವನ್ನು ಬಿಟ್ಟು ಸಣ್ಣ ಇದರಲ್ಲಿ ಪ್ರಾರಂಭ ಮಾಡ್ತಾರೆ, ಟೈಪ್ ಸೆಟ್ಟಿಂಗ್ ಮಾಡ್ತಾರೆ, ಅದರ ನಂತರ ಕಂಪ್ಯೂಟರ್ ಬರುತ್ತೆ. ಇದೆಲ್ಲ ಮಾಡಲಿಕ್ಕೆ ಬಹುಶಃ ಅಂಥದ ಒಂದು ಈ ಕಾಲಕ್ಕೆ ನಮಗೆ ಅಂಥ ಒಬ್ಬ ಧೈರ್ಯವಂತ ನಾಯಕ ಬೇಕು ಅಂತ. ಇವತ್ತು ಲಂಕೇಶ್ ಯಾಕೆ ನೆನಪಾಗ್ತಾರೆ ಅಂದರೆ, ಆ ಕಾರಣಕ್ಕಾಗಿ ನಮಗೆ ಮತ್ತೆ ಮತ್ತೆ ನೆನಪಾಗ್ತಾರೆ. ನಾನು ಲಂಕೇಶ್ ಬಗ್ಗೆ ಮಾತಾಡಲಿಕ್ಕೆ ಪೂರ್ಣ ಅರ್ಹತೆ ನನಗಿಲ್ಲ. ಯಾಕೆಂದರೆ ಲಂಕೇಶ್ಗೆ ಬಹುಮುಖ ಇದೆ. ಅವರು ಕೇವಲ ಪತ್ರಕರ್ತ ಅಲ್ಲ, ಪತ್ರಕರ್ತನಾಗಿ ನಾನು ಅವರನ್ನು ನೋಡಿದ್ದೇನೆ. ಅವರೊಬ್ಬರು ಸಾಹಿತಿ, ಅವರೊಬ್ಬ ನಾಟಕಕಾರ, ಅವರೊಬ್ಬ ಸಿನಿಮಾ ನಿರ್ದೇಶಕ, ಅವರೊಬ್ಬ ರಾಜಕಾರಣಿ. ಕುದುರೆ ರೇಸು ಆಡ್ತಾ ಇದ್ರು, ರಾತ್ರಿ ಪಾರ್ಟಿನೂ ಮಾಡ್ತಾ ಇದ್ರು, ಅವರಿಗೆ ಗೆಳತಿಯರು ಇದ್ರು. ಅವರಲ್ಲಿ ಯಾವ ಮುಖದ ಬಗ್ಗೆ ಮಾತಾಡೋದು, ಪತ್ರಕರ್ತನಾಗಿ ನಾನು ನೋಡ್ಬೋದು ಅಷ್ಟೇ ಅವರನ್ನು. ಅವರ ಎಲ್ಲ ಮುಖಗಳನ್ನ ನಾನು ಶೋಧಿಸಿ ಮಾತಾಡಲಿಕ್ಕೆ ಆಗೋದಿಲ್ಲ. ನೀವು ಒಂದು ಸಾಮಾನ್ಯವಾದ ಒಂದು ಸ್ಥಾಪಿತ ಅಭಿಪ್ರಾಯ ಇದೆ ಏನಂದ್ರೆ, ಯಾರು ಪತ್ರಕರ್ತರಾಗ್ತಾರೆ, ಒಬ್ಬ ಸಾಹಿತಿ, ಕವಿ, ಇಲ್ಲದ್ರೆ ಕಾದಂಬರಿಕಾರ, ಪತ್ರಕರ್ತ ಆದ್ರೆ ಅವನ ಸೃಜನಶೀಲತೆ ಸತ್ತು ಹೋಗುತ್ತೆ, ತಾನಂತರ ಬರೆಯುವುದಿಲ್ಲ ಅಂತ. ಅದಕ್ಕೆ ಬಹಳಷ್ಟು ಉದಾಹರಣೆಗಳಿದೆ. ನಮ್ಮ ಬಹಳಷ್ಟು ಮಂದಿ ಪತ್ರಕರ್ತರು ನಮ್ಮ ಆಫೀಸ್ನಲ್ಲಿ ಡಿ ವಿ ರಾಜಶೇಖರ್ ಇದ್ರು. ಅವರು ಒಂದು ಕಾಲದಲ್ಲಿ ಒಂದು ಕವನ ಸಂಕಲನ ಬಂದಿತ್ತು, ಆಮೇಲೆ ಬರೀಲಿಲ್ಲ ಅಂತವ್ರು ಬಹಳ ಮಂದಿ ಇದ್ದಾರೆ. ಅದರ ನಂತರ ಅದನ್ನು ಲಂಕೇಶ್ ಅದನ್ನು ಕೂಡ ಮೀರಿ ಬೆಳೆದು ಅವ್ರು ಯಾವಾಗಲೂ ಜಾರ್ಜ್ ಆರ್ವೆಲ್ ಬಗ್ಗೆ ಅವರು ಬರೆದಿದ್ದಾರೆ. ಜಾರ್ಜ್ ಆರ್ವೆಲ್ ಸಾಹಿತಿನೇ ಹೌದು, ಪತ್ರಕರ್ತನೇ ಹೌದು. ಮಾರ್ಕ್ವೇಸ್ ಸಾಹಿತಿನೇ ಹೌದು, ಪತ್ರಕರ್ತನೇ ಹೌದು. ಹೆಮಿಂಗ್ವೇ ಆಗಲಿಲ್ಲ ಅಷ್ಟೇ. ಸೊ ಇದನ್ನೆಲ್ಲ ಅವರು ಕೋಟ್ ಮಾಡಿ ಬರೆದಿದ್ದಾರೆ. ನೀವು ಪತ್ರಕರ್ತನಾಗಿ ಅವರು ದಕ್ಕಿಸಿಕೊಂಡ ಅನುಭವವನ್ನು ಸಾಹಿತ್ಯದ ಮೂಲಕ ಕೂಡ ಹೇಳಲಿಕ್ಕೆ ಸಾಧ್ಯ ಆಗಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ ಅವರು. ಅವ್ರ ಕೊನೆಯವರೆಗೆ ಅವರ ಸೃಜನಶೀಲತೆ ಕೂಡ ಬತ್ತಿ ಹೋಗಿರಲಿಲ್ಲ ಅಂತ ಒಂದು. ನೀವು ನಮಗೆ ಸಾಮಾನ್ಯವಾಗಿ ಮಾತಾಡುವಾಗ ನಾನು ಸ್ವಲ್ಪ ಪತ್ರಕರ್ತರ ಪಕ್ಷಪಾತಿಯಾಗಿರ್ತೇನೆ. ನಾನು ಲಂಕೇಶ್ ಬಗ್ಗೆ ಇನ್ನೇನು ಮಾತಾಡುವಾಗ ಇದನ್ನು ಹೇಳಿದ್ದೇನೆ. ಸಾಹಿತಿ ಮತ್ತು ಪತ್ರಕರ್ತರ ನಡುವೆ ಇನ್ನು ಬಹಳಷ್ಟು ಮಂದಿ ಸಂಖ್ಯೆಯಲ್ಲಿ ಹೆಚ್ಚು ಸಾಹಿತಿಗಳಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸಾಹಿತಿ ಮತ್ತು ಪತ್ರಕರ್ತರ ಕೆಲಸ ಇದೆಯಲ್ಲ, ಇವತ್ತು ಲಂಕೇಶ್ ಭಿನ್ನಾಭಿಪ್ರಾಯ ಇರ್ಬೋದು. ಲಂಕೇಶ್ ಸಾಹಿತ್ಯ ಆಗಿಯೇ ಉಳಿದಿದ್ರೆ ನಾವೆಲ್ಲ ಇಲ್ಲಿ ಕೂತು ಅವರ ನೆನಪು ಮಾಡ್ಕೊಳ್ತಾ ಇದ್ದೇವೆ ಅನ್ನೋದೊಂದು ಪ್ರಶ್ನೆ ಇದೆ. ನನ್ನ ಪ್ರಕಾರ ಬಹುಶಃ ನೆನಪು ಮಾಡ್ಕೊಳ್ತಾ ಇದ್ದೀವಿ. ಅವರು ಪತ್ರಕರ್ತರ ಆಗಿದ್ದ ಕಾರಣಕ್ಕೆ ನಾವು ಇವತ್ತು ನೆನಪು ಮಾಡ್ಕೊಳ್ತಾ ಇದ್ದೇವೆ. ಇವತ್ತು ಸಾಹಿತ್ಯನವರು ಪತ್ರಕರ್ತ ಆಗಿದ್ದ ಕಾರಣಕ್ಕೆ. ಯಾಕೆಂದ್ರೆ ಪತ್ರಕರ್ತನ ಕೆಲಸ ಅಷ್ಟು ಯುದ್ಧ ಭೂಮಿಯಲ್ಲಿ ನಿಂತು ವರದಿ ಮಾಡುವುದಕ್ಕೂ ಯುದ್ಧದ ಬಗ್ಗೆ ಕತೆ, ಕಾದಂಬರಿ, ಕವನ ಬರೆಯುವುದಕ್ಕೂ ವ್ಯತ್ಯಾಸ ಇದೆ. ನೀವು ಇವತ್ತಿನ ಸಂದರ್ಭದಲ್ಲಿ ನೀವೊಬ್ಬ ಪತ್ರಕರ್ತ ವರದಿ ಮಾಡುವುದಕ್ಕೂ ಇದೇ ಸಂದರ್ಭವನ್ನು ಒಬ್ಬ ಕವಿ ಉಪಮೆ ರೂಪಕಗಳ ಮೂಲಕ ಬರೆಯೋದ್ರಲ್ಲಿ ಒಂದು ಅವನಿಗೆ ಸೇಫ್ ಗಾರ್ಡ್ ಇದೆ, ಅವನು ಬಚಾವಾಗಬಹುದು. ಆದರೆ ಪತ್ರಕರ್ತ ಬಚಾವಾಗಲಿಕ್ಕೆ ಆಗುವುದಿಲ್ಲ.
ಅಂತ ರಿಸ್ಕ್ ಅದರಲ್ಲಿದೆ. ಲಂಕೇಶ್ ಅವರು ಆ ರಿಸ್ಕ್ ಅನ್ನು ತಕೊಂಡು ಅದನ್ನು ಬರೆದಿದ್ದಾರೆ. ಲಂಕೇಶ್ನ ನಾನು ಮತ್ತು ನಮ್ಮಂಥವರು ಕಲ್ತದ್ದು ಇನ್ನೊಂದು, ಲಂಕೇಶ್ ಬಹಳ ಸರಳವಾಗಿ ಬರೆಯುವುದು ಹೇಗೆ ಅಂತ ತೋರಿಸ್ಕೊಟ್ಟವರು. ನೀವು ಇಡೀ ಲಂಕೇಶನ ಎಲ್ಲ ಬರವಣಿಗೆಗಳನ್ನು ತೆಗೆದು ನೋಡಿದರೆ ನಿಮಗೆ ಗೊತ್ತಿಲ್ಲದ ಯಾವುದೇ ಒಂದು ಶಬ್ದವನ್ನು ಕೂಡ ನೀವು ಅಲ್ಲಿ ಹುಡುಕ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಗೊತ್ತಿರುವ ಶಬ್ದಗಳೇ, ಆದರೆ ಆ ಶಬ್ದಗಳನ್ನು ಕಟ್ಟಿ ಅವರು ಹೇಗೆ ಬರೀತಾ ಇದ್ದಾರೋ ಆ ಶೈಲಿ ಅನ್ನೋದು ಬಹಳ ಮುಖ್ಯ. ನೀವು ಒಬ್ಬ ಸಾಹಿತಿಗೆ ಆ ರೀತಿಯ ಒತ್ತಡ ಇಲ್ಲ. ಒಂದು ಕಥೆನೋ ಕವನನೋ ಕಾದಂಬರಿಯ ಬರೆದ್ರೆ 1,000 ಕಾಪಿ ಹಾಕಿದ್ರೆ ಅದು ಸೇಲ್ ಆಗಿದ್ರು ಅದನ್ನು ಓದಿದರ ಇಲ್ವಂತ ಅವ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ, ಸಾಮಾನ್ಯವಾಗಿರುತ್ತೆ. ಆದರೆ ಪತ್ರಕರ್ತರು ಬರೆಯುವಾಗ ಅದು ಜನರಿಗೆ ಓದುಗರಿಗೆ ಅರ್ಥ ಆಗಿದ್ದಾರೆ, ಸಂಪಾದಕ ಮರದಿಸೋದನ್ನು ನೀನು ಬರೆಯಬೇಡ ಅಂತ ಹೇಳ್ತಾರೆ. ಅದು ರೀಚ್ ಆಗಬೇಕು ಅವರಿಗೆ. ಪತ್ರಿಕೆಯ ಭಾಷೆ ಆ ರೀತಿ ಇರಬೇಕು. ಅದನ್ನು ಆ ಕಾಲದವರೆಗೆ ಲಂಕೇಶ್ ಬರುವವರೆಗೆ ಒಂದು ವಿಚಿತ್ರವಾದ ಭಾಷೆ ತಿಳಿದು ಬಂದಿದೆ, ಗೊತ್ತಾಗಿದೆ. ಈ ರೀತಿಯ ಭಾಷೆ ಏನಿತ್ತು ಅದನ್ನು ನೇರವಾಗಿ ಸ್ಪಷ್ಟವಾಗಿ ಬರೆಯಬೇಕು. ಒಂದು ತೀರ್ಮಾನವನ್ನು ತಗೊಂಡು ನೀವು ಯಾವ ಕಡೆ ಇದ್ದೀರಿ ಅಂತ, ನೀವು ನಿಷ್ಪಕ್ಷಪಾತತನ ಏನು ಇದೆ ಅಲ್ಲ, ಇದು ಭಾಳ ಅಪಾಯಕಾರಿ. ನಾವು ನಿಷ್ಪಕ್ಷಪಾತವಾಗಿ ಇರ್ತೇವೆ ಅಂತ ರೇಪ್ ಮಾಡಿದವನು ಕೂಡ ಅವನ ಪರವಾಗಿ ಕೂಡ ಒಂದು ಕಾಲಮ್, ರೇಪ್ ವಿಕ್ಟಿಮ್ಗಳ ಬಗ್ಗೆ ಕೂಡ ಒಂದು ಪ್ಯಾರ ಬರೆದು ನಾನು ನಿಷ್ಪಕ್ಷಪಾತ ಅಂದರೆ ಅದು ಪತ್ರಿಕಾ ರಂಗಕ್ಕೆ ಮಾಡುವ ದ್ರೋಹ. ನೀವು ಸ್ಟ್ಯಾಂಡ್ ತಗೊಳ್ಬೇಕಾಗುತ್ತೆ. ಲಂಕೇಶ್ ಆ ಸ್ಟ್ಯಾಂಡ್ ತಗೊಳ್ಬೇಕಾಗಿತ್ತು. ಅವರ ಎಲ್ಲ ಬರವಣಿಗೆಯಲ್ಲಿ ಓದಿ ಮುಗಿಸಿದಾಗ ನಿಮಗೆ ನೀವೊಂದು ತೀರ್ಮಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಇವತ್ತಿನ ಪರಿಸ್ಥಿತಿಯಲ್ಲಿ ಕೂಡ ಭಾಳ ಮಂದಿ ನಮ್ಮ ಯುವ ಗೆಳೆಯರು, ಗೆಳತಿಯರು, ಹುಡುಗರು, ಹುಡುಗಿಯರು ಎಲ್ಲರೂ ಕೂಡ ಇಂಥ ಒಂದು ಸ್ಪಷ್ಟತೆಗಾಗಿ ಕಾಯ್ತಾ ಇರ್ತಾರೆ. ಸಾಮಾನ್ಯವಾಗಿ ಒಂದು ವಿಷಯದ ಬಗ್ಗೆ, ಒಂದು ವಿದ್ಯಮಾನದ ಬಗ್ಗೆ ನೀವು ಒಂದು ತೀರ್ಮಾನ ತಗೊಳ್ಬೇಕಲ್ಲ. ತೀರ್ಮಾನ ತಗೊಳ್ಳುವಾಗ ಯಾವುದು ತಪ್ಪು ಯಾವುದು ಸರಿ ಅಂತ ಅವರು ಯೋಚನೆ ಮಾಡ್ತಾರೆ. ನಮ್ಮಂಥ ಹಿರಿಯರು ಸಾಧ್ಯ ಆದರೆ ಅಂಥ ಒಂದು ಸ್ಪಷ್ಟತೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಬೇಕು. ಲಂಕೇಶ್ ಅದನ್ನು ಕಲಿಸಿದ್ರು. ನಾನು ಮೊನ್ನೆ ಆ ಸಮೀರ್ ಎನ್ನುವ ಹುಡುಗನ ಯೂಟ್ಯೂಬ್ ಬಂದಾಗ ನಾನು ಯೋಚನೆ ಮಾಡ್ತಾ ಇದ್ದೆ, ಅವನು ಅಲ್ಪಸಂಖ್ಯಾತ ಅಂತ ಹೇಳ್ತಾ ಇದ್ದಾರೆ. ನೋಡಿದರೆ ಜೈನರು ಅಲ್ಪಸಂಖ್ಯಾತರೇ, ಮತ್ತು ಹಿಂದೂಗಳಿಗೆ ಏನು ಕೆಲಸ? ಒಬ್ಬ ಅಲ್ಪಸಂಖ್ಯಾತ ಇನ್ನೊಬ್ಬ ಅಲ್ಪಸಂಖ್ಯಾತನಿಗೆ ಬರೆದಿದ್ದೇನಪ್ಪ ಅಂತ. ಕ್ಲಿಯರ್ ಅಲ್ವಾ ಅದು? ಸೊ ಅದರ ನಂತರ ಭಾಳ ಮಂದಿಗೆ ಅನಿಸಿದೆ ಇದು ಈ ರೀತಿ ಯೋಚನೆ ಮಾಡ್ಬೋದಲ್ಲ ಅಂತ. ಅವನು ಸಮೀರ್ ನನಗೆ ಬರುವಾಗ ಯಾರದೋ ಮೂಲಕ ನನಗೆ ಫೋನ್ ಮಾಡಿದ. ಸರ್ ನನಗೂ ಅಂದಾಜಿರಲಿಲ್ಲ ಸರ್, ಇದು ಕರೆಕ್ಟ್ ಇದೆ ಸರ್ ಅಂತ ಹೇಳ್ತಾ ಇತ್ತು. ಭಾಳ ಹೆದರಿದ್ದಾನೆ, ಅದು ಇನ್ನೊಂದು ಕತೆ, ಏನೆಲ್ಲ ಆಗ್ತಾ ಇದೆ ಅನ್ನೋದು. ಇಂಥ ಸಂದರ್ಭದಲ್ಲಿ ಅಫ್ಕೋರ್ಸ್ ನಮಗೊಂದು ಯೋಚನೆ ಬರುತ್ತೆ, ಲಂಕೇಶ್ ಇರಬೇಕಿತ್ತು ಅಂತ. ಈ ರೀತಿಯ ಒಂದು ಅಸಹಾಯಕತೆ, ಈ ರೀತಿಯ ಒಂದು ಒತ್ತಡದ ವಾತಾವರಣದಲ್ಲಿ ಸರ್ಕಾರದ ಜುಟ್ಟನ್ನು ಹಿಡಿದು ಏನಿದು ಅಂತ ಕೇಳುವಂಥವ್ರು ಯಾರಾದರೂ ಒಬ್ಬರು ಇರಬೇಕು ಅಂತ. ನಾವು ಇವತ್ತು ಸಂಘಟಿತರಾಗಿ ಸಣ್ಣ ಒಂದು ಪ್ರಯತ್ನದ ಮೂಲಕ ಆ ಒತ್ತಡ ಇರ್ಬೋದು, ಆದರೆ ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಪರವಾಗಿ ಒಂದು ಧ್ವನಿ ಎಲ್ಲ ಯಾರಾದರೂ ನನಗೆ ಲಂಕೇಶ್ ಯಾಕೆ ಮುಖ್ಯ ಅಂದರೆ, ನನ್ನ ಹದಿಹರೆಯದ ದಿನಗಳಲ್ಲಿ ನನ್ನ ಒಳಗಿರುವ ದುಗುಡ, ನನ್ನಲ್ಲಿರುವ ಸಂಕಟ, ನನ್ನಲ್ಲಿರುವ ಪ್ರಶ್ನೆಗಳಿಗೆ ಉತ್ತರ ಕೊಡುವವರು ಯಾರಾದರೂ ಹುಡ್ತಾ ಇದ್ರು. ಅದಕ್ಕೆ ಒಂದು ಮಾಂತ್ರಿಕವಾದ ಒಂದು ಪರಿಹಾರ ಇದೆಯಲ್ಲ, ನನ್ನ ಗೊಂದಲಕ್ಕೆ ಇಲ್ಲಿ ಪರಿಹಾರ ಸಿಕ್ಕಿದೆ ಅಂತ ಅನಿಸಿದಾಗ ನಾವು ಅವ್ರನ್ನ ಗುರು ಅಂತ ಸ್ವೀಕಾರ ಮಾಡ್ತೇವೆ. ಲಂಕೇಶ್ ಪುಕ್ಕಟೆ ಸುಮ್ಮನೆ ಗುರು ಆಗುವುದಿಲ್ಲ. ಇಂಥ ಗೊಂದಲಗಳು ಬಂದಾಗ ನಮಗೆ ಲಂಕೇಶ್ ಹೇಳಿದರು, ಹಾಗಾದರೆ ನಾವು ಈ ಮಾರ್ಗದಲ್ಲಿ ನಾವು ಹೋಗಬೇಕು ಅನ್ನೋದನ್ನು ನೀವು ಅವರ ಎಲ್ಲ ಟೀಕೆ ಟಿಪ್ಪಣಿಗಳನ್ನು ನೀವು ನೋಡಿದರೆ, ಧರ್ಮದ ಬಗ್ಗೆ, ದೇವರ ಬಗ್ಗೆ, ಪ್ರೇಮದ ಬಗ್ಗೆ, ಮೀಸಲಾತಿ ಬಗ್ಗೆ, ಬಹುಶಃ ಅವರ ಟೀಕೆ ಟಿಪ್ಪಣಿಗಳ ಬಗ್ಗೆ ನಾನು ಒಂದಷ್ಟು ನೋಡಿಸಿದೆ, ಅದನ್ನು ಮಾತಾಡೋದಿಲ್ಲ ನಾನು. ಅದರ ಬಗ್ಗೆ ಎಲ್ಲದರಲ್ಲಿ ಇದನ್ನು ಬರೆದು ಅವರಿಗೆ ಮೀಸಲಾತಿಯ ವಿರೋಧಿಗಳ ಬಂದಾಗ ಅವರು ಹೇಳ್ತಾರೆ, ಒಬ್ಬ ಪ್ರಬಲ ಜಾತಿಯವನು ಅವನು ಕೆಳ ಸಮುದಾಯದ ಜಾತಿಗಳ ನೋವನ್ನು ಅದನ್ನು ಅರ್ಥ ಮಾಡಿಕೊಳ್ಳದೇ ಇದ್ದರೆ ಅವನು ಮಾತಾಡುವ ಎಲ್ಲ ಸಮಾಜ ಸುಧಾರಣೆ ಮಾತುಗಳು ಕೂಡ ಬೊಗಳೆಗಳಾಗುತ್ತೆ ಅಂತ. ನೀವು ಅವರ ಮಟ್ಟಕ್ಕೆ ಇಳಿದು ನೀವು ನೋಡಬೇಕು. ಒಬ್ಬ ದಲಿತನ ನೋವು ಅರ್ಥ ಮಾಡಬೇಕಾದ್ರೆ ನೀವು ದಲಿತನ ಸ್ಥಾನದಲ್ಲಿ ನಿಮ್ಮನ್ನು ಇಟ್ಕೊಂಡು ನೀವು ನೋಡಬೇಕು. ಆಗ ನಮಗೆ ಗೊತ್ತಾಗುತ್ತೆ ನಾವು ಅವರ ನೋವು ಏನು ಅಂತದ್ದಂತ.
ಸೊ ಅದನ್ನ ಅರ್ಥ ಮಾಡಿಕೊಟ್ಟವರು ಅವರು ಲಂಕೇಶ್ನ ರೋಹಿತ್ ಅವರು ಹೇಳ್ತಾ ಇದ್ರು, ದೂರದಲ್ಲಿ ನಿಂತಾಗ ನಾನು ಲಂಕೇಶ್ನ ಭಾಳಷ್ಟು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದವರಿಗೆ ನಾನು ಪಂಜು ಗಂಗುಳ್ಳಿ ಎಲ್ಲ ಭಾಳ ಮಂದಿ ನನಗೆ ಪರಿಚಯ ಇದ್ದಾರೆ. ಭಾಳ ಮಂದಿ ಅವರನ್ನು ಬಿಟ್ಟು ಹೋದ ಅವರು ಇದ್ದಾರೆ. ಅವರು ಯಾಕೆ ಬಿಟ್ಟು ಹೋದರು ಎನ್ನುವುದಕ್ಕೆ ಬೇರೆ ಬೇರೆ ಬಹುಶಃ ಬಾನು ಮುಸ್ತಕ್ ಅವರಿಗೆ ಇನ್ನೂ ಕೆಲವು ಕಥೆಗಳೆಲ್ಲ ಗೊತ್ತಿರ್ಬೋದು. ಒಂದು ಲಂಕೇಶ್ ಎನ್ನುವುದು ಪಾಳೆಗಾರ ಲಂಕೇಶ್ ಎನ್ನುವ ಅನ್ವರ್ಥನಾಮ ಅಂತಲೂ ಜನ ಮಾತಾಡ್ಕೊಳ್ತಾ ಇದ್ರು ಮತ್ತು ಅವ್ರು ಹಾಗೆ ನಡ್ಕೊಳ್ತಾ ಇದ್ರು. ಅವ್ರು ಇಷ್ಟಪಡ್ತಾ ಇರಲಿಲ್ಲ. ಅವರಿಗೆ ನನಗೆ ಒಡ್ಡರ್ಸೆ ರಘುರಾಮ್ ಶೆಟ್ಟರು ನನ್ನ ನೇರ ಗುರುಗಳು. ಒಡ್ಡರ್ಸೆ ರಘುರಾಮ್ ಶೆಟ್ಟಿ ಕೊನೆ ದಿನಗಳಲ್ಲಿ ಲಂಕೇಶ್ ಅವರು, ಯಾಕೆಂದರೆ ಆ ಕಾಲದಲ್ಲಿ ತೃತೀಯ ರಂಗವನ್ನು ಹುಟ್ಟಾಕಲಿಕ್ಕೆ ಏನೇನು ಪ್ರಯತ್ನ ನಡೀತಾ ಇತ್ತು, ಲಂಕೇಶ್ ಮತ್ತು ನಂಜುಂಡಸ್ವಾಮಿ ಅವರ ಈ ಪಾಳೆಗಾರಿಕೆ ಧೋರಣೆಯಿಂದ ಅದು ವಿಫಲ ಆಯಿತು ಅಂತ ಅವರ ಅಂಕಣದಲ್ಲಿ ಬರೆದಿದ್ದಾರೆ. ನಮ್ಮ ಹತ್ರನೂ ಅದನ್ನು ಹೇಳ್ತಾ ಇದ್ರು. ಇವರು ಒಂದು ಡಿಕ್ಟೇಟ್ ಮಾಡ್ತಾ ಇದ್ರು, ಅದರಿಂದ ಅದು ಆಗ್ತಾ ಇರಲಿಲ್ಲ ಅಂತ ಒಂದು ಇದೆ. ಬಟ್ ಬಹಳ ಸಂದರ್ಭದಲ್ಲಿ ಲಂಕೇಶ್ ಬಗ್ಗೆ ನಮಗೆ ಬೇಸರ ಅನಿಸೋದು ಯಾವಾಗ ಅಂದರೆ, ಅವರು ಎಲ್ಲ ಚಳವಳಿಗಾರರ ಬಗ್ಗೆ ಅತ್ಯಂತ ಕಟುವಾಗಿ, ನೀವು ದಲಿತ ಚಳವಳಿಯ ನಾಯಕರು ಇರ್ಬೋದು, ರೈತ ಚಳವಳಿಯ ನಾಯಕರು ಇರ್ಬೋದು, ಭಾಷಾ ಚಳವಳಿ ಇನ್ಕ್ಲೂಡಿಂಗ್ ರಾಜ್ಕುಮಾರ್, ಎಲ್ಲರದ್ರ ಬಗ್ಗೆಯೂ ಕೂಡ ಅತಿ ಎನಿಸುವಷ್ಟು, ಯಾಕಂದರೆ ಆ ಚಳವಳಿಯಿಂದ ಸ್ಫೂರ್ತಿ ಪಡೆದವರು, ಆ ಚಳವಳಿಯ ಭಾಗವಾಗಿದ್ದವರು, ಆ ಚಳವಳಿಯ ಮೂಲಕನೇ ಒಂದು ವೈಚಾರಿಕ ಸ್ಪಷ್ಟತೆಯನ್ನು ಪಡೆದ ನಮ್ಮಂಥವರು ಸಾವಿರಾರು ಮಂದಿ ಇದ್ದಾರೆ. ಆಗಿದ್ದಾಗ ಆ ಚಳವಳಿಯ ತಪ್ಪುಗಳನ್ನು ಕೇವಲ ವೈಯಕ್ತಿಕ ಒಂದು ಪ್ರತಿಷ್ಠೆಯ ಕಾರಣಕ್ಕಾಗಿ, ಆ ಜಗಳ ಕಾರಣಕ್ಕಾಗಿ ಅವರನ್ನು ಮಿತಿಮೀರಿದ ಟೀಕೆ ಮಾಡಿ ಅವರನ್ನು ಕುಗ್ಗಿಸುವ ಪ್ರಯತ್ನವನ್ನು ಲಂಕೇಶ್ ಮಾಡಿದ್ದಾರೆ. ಭಾಳಷ್ಟು ಸಂದರ್ಭದಲ್ಲಿ ಮಾಡಿದ್ದಾರೆ. ಹಿಂದಿನ ರಾತ್ರಿ ಅವರ ಜೊತೆ ಪಾರ್ಟಿ ಮಾಡಿರ್ತಾರೆ, ಮರುದಿವಸ ಅವರ ವಿರುದ್ಧನೇ ಬರೀತಾರೆ. ಅದರಿಂದ ಅವನು ಏನೋ ಖುಷಿ ಪಡ್ತಾ ಇತ್ತು. ನನಗೆ ಯಾವಾಗಲೂ ಅನಿಸಿದೆ, ಕೆಲವರನ್ನು ಬಿಟ್ಟರೆ ಅವರನ್ನು ಬಿಟ್ಟು ಹೋದವರೇ ಭಾಳ ಒಳ್ಳೆಯವರು. ಅವ್ರು ಕೊನೆಗೆಲ್ಲ ಉಳಿದ್ರಲ್ಲ, ಅವರ ನಂತರ ಅವ್ರು ಏನಾದರಂತ ಅವ್ರು ಹುಡುಕಿದ್ರೆ ಗೊತ್ತಾಗುತ್ತೆ. ಯಾರೆಲ್ಲ ರಾಮುಲು ಹತ್ರ ಹೋದ್ರು, ಯಾರೆಲ್ಲ BJP ಜೊತೆ ಸೇರಿದ್ರು, ಏನೇನಾಗಿದ್ರು, ಅವರ ಅವಾಂತರಗಳನ್ನು ನೋಡಿದರೆ ಅವರು ರಾಘವೇಂದ್ರ ಪಾಟೀಲ್ ಬೋದಿಲೇರನ ಕಥೆಗಳಂತ ಏನೋ ಒಂದು ಪುಸ್ತಕ ಇದೆ, ಬೋದಿಲೇರನ ಸಖ, ಅದರಲ್ಲಿ ಬರೀತಾರೆ, ವೈದೇಹಿ ಬಗ್ಗೆ ಬರೀತಾರೆ. ವೈದೇಹಿಯನ್ನ ಗೊತ್ತಲ್ಲ ನಿಮಗೆ, ನನ್ನ ಗೆಳೆಯ ಆ ರೀತಿ ಎಲ್ಲ ಹೇಳಿದ್ರು. ಅವರು ಯಾವ ಚಳವಳಿಯ ಭಾಗವಾಗಿದ್ದವರಲ್ಲ, ಯಾವ ಪ್ರತಿಭಟನೆಯಲ್ಲಿ ಯಾವುದೇ ಸಾರ್ವಜನಿಕ ವಿಷಯಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದವರಲ್ಲ. ಆದರೆ ಅವರನ್ನು ಮೆಚ್ಚಿ ಬರೀತಾ ಇದ್ರು. ಇಂಥದ್ದು ಲಂಕೇಶಲ್ಲಿ ನಡೆದು ಒಂದೇ ಒಂದು ಕಾರಣ ಅಂದರೆ ಲಂಕೇಶ್ಗೆ ಎದುರು ಮಾತಾಡ್ತಾ ಇರಲಿಲ್ಲ ಅಂತವ್ರು ಅಷ್ಟೇ. ಬೇರೆ ನನ್ನ ಪ್ರಕಾರ ಇರ್ಬೋದು, ಅವರು ಒಳ್ಳೆಯ ಸಾಹಿತ್ಯನೇ ಇರ್ಬೋದು, ಅದರ ಬಗ್ಗೆ ನನಗೆ ತಕರಾರಿಲ್ಲ. ಆದರೆ ಲಂಕೇಶ್ ಬೇರೆಯವರನ್ನು ನೋಡುವಾಗ ಈ ರೀತಿಯ ಸೈದ್ಧಾಂತಿಕ ಸಹಮತವನ್ನು ಆಧಾರವಿಟ್ಟುಕೊಂಡೇ ಅವರು ಸ್ನೇಹ ಮಾಡ್ತಾ ಇದ್ರು. ಸೊ ಹೇಳಬೇಕಾದ್ದನ್ನು ಅವರಿಗೆ ದೇವರು ಧರ್ಮ ನೋಡಿ, ಗುಂಡೂರಾಯರ ವಿರುದ್ಧ ಅವರು ಉದ್ದಕ್ಕೂ ಅವರ ಪತ್ರಿಕೆ ಪ್ರಾರಂಭ ಆದ ದಿನದಿಂದ ಕೊನೆಯವರೆಗೆ ಗುಂಡೂರಾವ್ ವಿರುದ್ಧವಾಗಿದ್ದರು. ಆದರೆ ಅವರು ಸಾಯುವಾಗ ಬಹಳ ಘನತೆಯಿಂದ ಗುಂಡೂರಾಯವರಿಗೆ ಒಂದು ವಿದಾಯ ಕೊಡ್ತಾರೆ. ಅವರು ನಿಮಗೆ ಗೊತ್ತಿದೆ, ಸಂಜಯ್ ಗಾಂಧಿ ಸತ್ತಾಗ ಅವರು ಬರೆದ ಅಂಕಣಗಳೆಲ್ಲ ಇದೆ. ಅದು ಎಲ್ಲಿಯವರೆಗೂ ಹೋಯಿತಂದರೆ, ಸೋನಿಯಾ ಗಾಂಧಿ, ಆ ಕಾಲದಲ್ಲಿ ಸೋನಿಯಾ ಗಾಂಧಿಯ ಬಗ್ಗೆ ಬಹಳ ಒಂದು ಅನುಕಂಪದಿಂದ ಪ್ರೀತಿಯಿಂದ ಅವರು ಬರೀತಾರೆ. ಕೊನೆಗೆ ಅವರ ಮಗ ಅದನ್ನೇ ಟ್ರಾನ್ಸ್ಲೇಟ್ ಮಾಡಿ ಸೋನಿಯಾ ಗಾಂಧಿಗೆ ಒಪ್ಪಿಸಿ ಅದರ ಮೂಲಕ ಏನಾದರೂ MLC ಆಗಲಿಕ್ಕೆ ಪ್ರಯತ್ನ ಮಾಡೋದು ಅಲ್ಲಿಯವರೆಗೆ ಹೋಯಿತು. ಅದು ಬೇರೆ, ಅದರ ನಂತರದ ಕಥೆಗಳೆಲ್ಲ. ಲಂಕೇಶ್ಗೆ ಅದಿತ್ತು ಅಂದರೆ ಶಾಶ್ವತವಾದ ಶತ್ರು ಅಂತ ರಾಜಕಾರಣದಲ್ಲಿ ಅವರಿಗೆ ಯಾರು ಇರಲಿಲ್ಲ. ಅದರಲ್ಲಿ ನೋಡಿದರೆ ಅಬ್ದುಲ್ ನಜೀರ್ ಸಾಬ್ ಅವರನ್ನು ಮಾತ್ರ ಅವರು ಕೊನೆಯವರೆಗೆ ಅವರನ್ನು ಯಾವತ್ತೂ ಬಿಟ್ಟುಕೊಟ್ಟು ಅವರು ಮಾತಾಡಿದ್ದಿಲ್ಲ. ಅಂತ ಕೆಲವರನ್ನು ಬಿಟ್ಟರೆ ಅವರಿಗೆ ಶಾಶ್ವತವಾಗಿ ಯಾವುದೇ ಒಬ್ಬ ರಾಜಕಾರಣಿಯ ಬಗ್ಗೆ ದ್ವೇಷ ಇಲ್ಲ. ರಾಮಕೃಷ್ಣ ಹೆಗಡೆ ಬಗ್ಗೆ ಇತ್ತು, ಗುಳ್ಳೆನರಿ ಅಂತಲೇ ಅವರನ್ನು ಕರೀತಾ ಇದ್ರು. ಕೊನೆಯವರೆಗೆ ರಾಮಕೃಷ್ಣ ಹೆಗಡೆ ವಿಷಯದಲ್ಲಿ ಬಹುಶಃ ರಾಮಕೃಷ್ಣ ಹೆಗಡೆಯ ಪತನದಲ್ಲಿ ಲಂಕೇಶ್ ಪತ್ರಿಕೆಯ ಬಹಳ ದೊಡ್ಡ ಪಾತ್ರ ಇದೆಯೇನು. ಆ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ಬಹಳ ದೊಡ್ಡ ರೋಲ್ ಪ್ಲೇ ಮಾಡಿದವರು ಲಂಕೇಶ್ ಕೂಡ ಆಗಿದ್ದರು. ಆದರೆ ಅವರ ಪತನದಲ್ಲಿ ಕೂಡ ಬಾಟ್ಲಿಂಗ್ ಹಗರಣ ಇರ್ಬೋದು, ರೇವಜಿತ್ತಿ ಇರ್ಬೋದು, ಸ್ಪಿರಿಟ್ ಇರ್ಬೋದು, ಮಧುವನ ಇರ್ಬೋದು. ನಾನು ಇತ್ತೀಚೆಗೆ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ಗಳ ಕಂತೆಗಳನ್ನು ನೋಡ್ತಾ ಇದ್ದೆ, ಎಲ್ಲಿ ಹೋಯ್ತು ಅಂಥದ್ದೆಲ್ಲ ವರದಿಗಳು ಎನ್ನುವುದನ್ನು ಅದನ್ನು ಅವರು ಮಾಡ್ತಾ ಇದ್ರು. ವಿಚಿತ್ರ ನಾನು ಯಾವಾಗಲೂ ಹೇಳ್ತೇನೆ, ಒಬ್ಬ ಪತ್ರಕರ್ತನಿಗೆ ಈ ರೀತಿಯ ವೈವಿಧ್ಯಮಯವಾದ ಆಸಕ್ತಿಗಳಿರಬೇಕಂತ. ಅವರು ಕನ್ನಡದ ಈ
ಸಾಹಿತ್ಯದ ವಿಚಾರ ಬಗ್ಗೆ ಬರೆಯುವಷ್ಟು ಸ್ಟೆಫಿಗ್ರಾಫ್ ಬಗ್ಗೆನೂ ಬರೀತಾ ಇದ್ರು, ವಿದೇಶದ ಸಿನಿಮಾಗಳ ಬಗ್ಗೆ ಬರೀತಾ ಇದ್ರು, ವಿದೇಶದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಬರೀತಾ ಇದ್ರು. ನೀವು, ನಾನು ಅದಕ್ಕೆ ಹೇಳಿದ್ದು, ಲಂಕೇಶ್ನ ವಿಶ್ವವಿದ್ಯಾಲಯದಲ್ಲಿ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳಾಗಿ ಪಾಸ್ ಆಗಿದ್ದಾರೆ. ಈ ರೆಗ್ಯುಲರ್ ವಿಶ್ವವಿದ್ಯಾಲಯದಿಂದ ಹೊರಬಂದವರು ಏನಾಗಿದ್ದಾರೆ ಗೊತ್ತಿಲ್ಲ ನನಗೆ. ಬಟ್ ಲಂಕೇಶ್ನ ವಿಶ್ವವಿದ್ಯಾಲಯದಿಂದ ಹೊರಗೆ ಬಂದವರು ಬಹಳ ಮಂದಿ, ಅಂದರೆ ಅವರೆಲ್ಲರೂ ಏಕಲವ್ಯರೇ. ನಾನು ಹೇಳ್ತೇನೆ, ಮತ್ತೆ ಹೇಳ್ತಾ ಇದ್ದೇನೆ, ಅರ್ಜುನರಲ್ಲ ಅವರೆಲ್ಲ ಏಕಲವ್ಯರು. ದೂರದಿಂದ ನೋಡಿ ಅದನ್ನು ಕಲಿತವ್ರು. ನಾನು ಯಾವಾಗಲೂ ನನ್ನ ಇಬ್ಬರು ಗುರುಗಳನ್ನು ಕಂಪೇರ್ ಮಾಡ್ತೇನೆ. ಒಂದು ವಡ್ಡರ್ಸೆ ರಘುರಾಮ್ ಶೆಟ್ಟರು, ಇನ್ನೊಂದು ಲಂಕೇಶ್. ವಡ್ಡರ್ಸೆ ರಘುರಾಮ್ ಶೆಟ್ಟರಿಗೆ ಕೊನೆಗೆ ಲಂಕೇಶ್ ಇಷ್ಟ ಆಗ್ತಾ ಇರಲಿಲ್ಲ ಈ ಕಾರಣಕ್ಕಾಗಿ. ಅಂದರೆ ಮತ್ತೊಬ್ಬರ ಅಭಿಪ್ರಾಯಕ್ಕೆ ಅವಕಾಶನೇ ಕೊಡ್ತಾ ಇರಲಿಲ್ಲ, ನಮ್ಮ ಮೇಲೆ ಅವರು ಹೇರ್ತಾ ಇದ್ರು ಎನ್ನುವ ಕಾರಣಕ್ಕಾಗಿ. ವಡ್ಡರ್ಸೆ ಅವರು ಸ್ವಲ್ಪ ಟ್ರ್ಯಾಕ್ ತಪ್ಪು ಹೇಳ್ತಾ ಇದ್ದೀನಿ, ಅವ್ರು ಇರಲಿ ಬಿಡಿ. ಅವ್ರಿಗೂ ಕೂಡ ವಡ್ಡರ್ಸೆ ಅವರು ಕೆಲಸಕ್ಕೆ ಸೇರಿಸ್ಕೊಳ್ಳುವಾಗ ಅವ್ರು ಇಂಟರ್ವ್ಯೂ ಮಾಡೋದೊಂದು ರೀತಿಯ ಬೇರೆ ಇರ್ತಿತ್ತು. ಅವರು, ನಾವು ತಮಾಷೆಗೆ ಹೇಳ್ತಾ ಇದ್ದು, ಮುಂಗಾರಲ್ಲಿ ಕೆಲಸ ಸಿಗಬೇಕಾದ್ರೆ ಏನು ಮಾಡಬೇಕು ಅಂತ. ಅವ್ರು ಹೇಳ್ತಾ ಇದ್ರು, ಏನಿಲ್ಲ, ನೀವು ವಡ್ಡರ್ಸೆಗೆ ಫೋನ್ ಮಾಡು, ಯಾರು ನಿಮ್ಮ ತಮ್ಮ ಅಂತ ಕೇಳ್ತಾರೆ, ನಾನು ಶತಮಾನಗಳಿಂದ ಶೋಷಣೆಗೊಳಗಾದ ದಲಿತ ಸ್ವಾಮಿ ಅಂತ ಹೇಳಿದರೆ ಬಾ ಕೆಲಸಕ್ಕೆ ಅಂತ ಹೇಳ್ತಾ ಇದ್ರು. ಇದು ವಾಸ್ತವ ಕೂಡ. ಆದರೆ ಅಲ್ಲಿ ಕೆಲಸ ಮಾಡಿದವರು ಎಲ್ಲರೂ ಕೂಡ, ನಾನು ಲಿಸ್ಟ್ ಹೇಳಬಲ್ಲೆ, ಹಿಂದೂಧರ ಹೊನ್ನಾಪುರ, ಪುಟ್ಟಸ್ವಾಮಿ, ಎನ್ ಎಸ್ ಶಂಕರ್, ಕೃಪಾಕರ ಸೇನಾನಿ, ಮೊಹಮ್ಮದ್, ನಾಗವೇಣಿ, ಯು ನೇಮ್ ಎನಿಬಡಿ, ಯಾರು ಕೂಡ ಹಾದಿಗೆ ಬೀಳಿಲ್ಲ. ಮತ್ತು ಇವತ್ತಿಗೂ ಕೂಡ ಆಗ ಹೇಗಿದ್ರು ಹೆಚ್ಚು ಕಡಿಮೆ ಅದೇ ಬದ್ಧತೆಯಿಂದ, ಅದೇ ಕಾಳಜಿಯಿಂದ ಇವತ್ತಿಗೂ ಇದ್ದಾರೆ. ಆದರೆ ಲಂಕೇಶ್ನ ಬಹಳಷ್ಟು ಮಂದಿ ಶಿಕ್ಷರು ಆಗಿದ್ದಾರಾ ಎನ್ನುವುದು ಪ್ರಶ್ನೆ ಇದೆ. ನಾನು ಬೇಕಾದರೆ ಅದ್ರ ಬಗ್ಗೆ ಒಂದು ಡಿಬೇಟ್ಗೆ ರೆಡಿ ಇದ್ದೇನೆ. ಲಂಕೇಶಿಗೆ ಅದಿರಲಿಲ್ಲ. ಲಂಕೇಶ್ನ ಬಂದವರೆಲ್ಲ ಬಹಳ ಮಂದಿ ಲಂಕೇಶಿಗಿದ್ದ ಕಾಳಜಿ, ಲಂಕೇಶಿಗಿದ್ದ ಬದ್ಧತೆ, ಅದು ಬಹಳ ಮಂದಿ ಹತ್ರ ಕಾಣದೇ ಹೋಗಿದೆ. ಅದರಿಂದ ಬಹುಶಃ ಇವತ್ತು ಲಂಕೇಶ್ ಮಾತ್ರ ನಮಗೆ ಮತ್ತೆ ನೆನಪಾಗೋದು ಅವರ ಶಿಷ್ಯರ ಮೂಲಕ ಅಲ್ಲ, ಲಂಕೇಶ್ ಮೂಲಕನೇ ನೆನಪಾಗೋದು ನಮಗೆ. ಅದರಿಂದ ಇದರಲ್ಲಿ ಸಂವಾದ ಅಂತ ಏನೋ ಇಟ್ಕೊಂಡಿದ್ರಿ, ಮುಂದಿನ ಏನಾದ್ರು ಪ್ರಶ್ನೆ ಬಂದರೆ ನಾನು ಉತ್ತರ ಕೊಡ್ತೇನೆ. ನಾನು ಮತ್ತೆ ನೆನಪು ಮಾಡಿಕೊಂಡು ಹೇಳೋದಕ್ಕಿಂತ ನಿಮ್ಮಿಂದ ಏನಾದರೂ ಪ್ರಶ್ನೆ ಬಂದರೆ ನಾನು ಅದರ ಬಗ್ಗೆ ಮಾತಾಡ್ತೇನೆ ಅಂತ ಹೇಳಿ, ಒಬ್ಬ ಲೇಖಕನನ್ನ, ಒಬ್ಬ ಪತ್ರಕರ್ತನನ್ನು ನನ್ನ ತಿಳಿದಾಗೆ ಆ ಕಾಲದ ಓದುಗರ ಮೂಲಕ ಒಬ್ಬ ಲೇಖಕ ಹುಟ್ಟಿಕೊಳ್ತಾನೆ ಎನ್ನುವ ಅಭಿಪ್ರಾಯವೇ ಇದೆ. ಅಂದರೆ ಓದುಗರು ಹೇಗಿರ್ತಾರೆ ಆ ರೀತಿಯ ಒಬ್ಬ ಲೇಖಕ ಹುಟ್ಟಿಕೊಳ್ತಾನೆ, ಓದುಗ ಹೇಗಿರ್ತಾನೆ ಆ ರೀತಿಯ ಪತ್ರಕರ್ತ ಹುಡ್ತಾನೆ. ಇದಕ್ಕೆ ಭಿನ್ನವಾದ ಅಭಿಪ್ರಾಯ ಇದೆ. ಪತ್ರಕರ್ತರು ಓದುಗರನ್ನು ಸೃಷ್ಟಿ ಮಾಡ್ತಾರೆ ಅಂತ ನಾನು ಅದನ್ನು ಪೂರ್ತಿ ಒಪ್ಪುವುದಿಲ್ಲ. ಓದುಗರಿಂದ ಪತ್ರಕರ್ತ ಕೂಡ ಸೃಷ್ಟಿಯಾಗ್ತಾನೆ, ಓದುಗರಿಂದ ಒಬ್ಬ ಲೇಖಕನು ಸೃಷ್ಟಿಯಾಗ್ತಾನೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ನಿಮಗೆ ಲಂಕೇಶ್ನ ಮಟ್ಟದ ಒಬ್ಬ ಪತ್ರಕರ್ತ ಸಾಹಿತಿ ಹುಟ್ಟುಕೊಳ್ಳದೇ ಇದ್ದರೆ ಆ ಮಟ್ಟದ ಓದುಗರು ನಮ್ಮ ನಡುವೆ ಇಲ್ಲ ಎನ್ನುವುದು ಕೂಡ ನಾವು ಒಪ್ಕೊಳ್ಬೇಕು ಅಂತ. ಇವತ್ತು ಒಂದು ಗಂಭೀರವಾದ, ಇವತ್ತು ಜರ್ನಲಿಸಮ್ನಲ್ಲಿ 250 ವರ್ಡ್ ಜರ್ನಲಿಸಮ್ ಅಂತ ಬಂದಿದೆ. 250 ಶಬ್ದಗಳ ಜರ್ನಲಿಸಮ್. 250 ಶಬ್ದಗಳಲ್ಲಿ ನೀವು ಯಾವುದಾದ ಒಂದು ಗಂಭೀರ ಚಿಂತನೆಯನ್ನ ನೀವು ಹುಟ್ಟಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಮ್ದು ಬಹಳ ಶಾರ್ಟ್ ಪೀರಿಯಡ್ ಆದ ಒಂದು ಓದಿದೆ. ಅದರಿಂದ ಬಹಳ ಡೀಪಾಗಿ ಯಾವುದೇ ವಿಷಯವನ್ನು ನಾವು ಓದುವುದಿಲ್ಲ. ಅದರಿಂದ ಡೀಪಾಗಿ ಬರೆಯುವವರು ಹುಟ್ಕೊಳ್ಳೋದಿಲ್ಲ. ಈ ಡೆಮೋಕ್ರಸಿ ಬಗ್ಗೆ ಒಂದು ಮಾತಿರುತ್ತೆ ಅಲ್ಲ, ಪೀಪಲ್ ಗೆಟ್ ದಿ ಗವರ್ಮೆಂಟ್ ದೇ ಡಿಸರ್ವ್ಸ್ ಅಂತ. ಇವತ್ತು ನಾವು ಆ ನಾಯಕರನ್ನು ಈ ನಾಯಕರನ್ನು ದೂರ್ತಾ ಕೂರ್ತೇವೆ. ಅದಕ್ಕೆ ನಾವೇ ಹಾಸನದಲ್ಲಿ ನೀವು ಯಾರನ್ನು ಎಲೆಕ್ಟ್ ಮಾಡ್ತಾ ಬಂದಿದ್ದೀರಿ? ಸುಮ್ಮನೆ ನೀವು ಈಗ ಅವರ ದೂರಿ ಏನು ಉಪಯೋಗ? ಹಾಸನದ ಉದಾಹರಣೆ ಕೊಟ್ಟರೆ, ಲಂಕೇಶ್ ಅವರು ಒಂದು ಕಡೆ ಬರೀತಾರೆ ಶ್ರೀಕಂಠಯ್ಯ ಮತ್ತು ದೇವೇಗೌಡರ ಬಗ್ಗೆ. ಶ್ರೀಕಂಠಯ್ಯ ಹುಲಿತರ ಆಕರ್ಷಣೆ, ಆರ್ಭಟ ಎಲ್ಲ. ದೇವೇಗೌಡರು ಆಕಳಿಗೆ ಹೋಲಿಸುವುದು ಬಹಳ ದೊಡ್ಡ ಅಪರಾಧ ಅಂತ, ಅವ್ರನ್ನ ಹಸುವಿನಂತ ಅಂತ ಹೇಳೋದು ಬಹಳ ದೊಡ್ಡ ಅಪರಾಧ ಅಂತ ಒಂದು ಕಡೆ ಅವರು ಬರೆದಿದ್ದಾರೆ. ಈ ರೀತಿ ಎಲ್ಲ ರಾಜಕಾರಣಿಗಳ ಬಗ್ಗೆ 1 ಲೈನರಲ್ಲಿ 2 ಲೈನ್ಗಳಲ್ಲಿ ಅವರ ನೀಲು ಕವನ ಒಂದು ಆ್ಯಂಗಲ್ ಅಲ್ಲಿ ನೋಡಿದರೆ ಅದರಲ್ಲಿ ಒಂದು ಆಧ್ಯಾತ್ಮ ನಮಗೆ ಕಾಣ್ತಾ ಇತ್ತು, ಇನ್ನೊಂದು ನೋಡಿದ್ರೆ ಒಂದು ವ್ಯಂಗ್ಯ ಕಾಣ್ತಾ ಇತ್ತು. ಖುಷಿ ಪಡ್ಬೋದಿತ್ತು ಅದರ ಆ ಸಾಲಿಗೆ, ಅದರ ಆಚೆ ವಚನಗಳ ಥರ ಒಂಥರ. ಅದಕ್ಕೆ ಅದನ್ನು ಒಂದು ನೀಲು ಕವನ ಇಟ್ಕೊಂಡು ಒಂದು ಪ್ರಬಂಧ ಬರೆಯುವಷ್ಟು ಅದರಲ್ಲಿ ವಿಷಯಗಳಿರ್ತಿತ್ತು. ಅಂತ ಬರವಣಿಗೆಯನ್ನು ಬರೆಯುವವರು ಮತ್ತು ಲಂಕೇಶ್ನ ಬಹಳ ದೊಡ್ಡ ನೋಡಿ. ಲಂಕೇಶ್ ಒಬ್ಬ ಪತ್ರಕರ್ತನಿಗೆ, ಅವನಿಗೆ ಒಬ್ಬ ಲೇಖಕನಿಗೆ ಕೂಡ ಅವನ ಓದುಗರ ಮೇಲೆ ಓದುಗನನ್ನು ಅವನ ಕೈ ತಗೊಳ್ಬೇಕು, ಅವನ ನಿಯಂತ್ರಣ ಮಾಡ್ಕೊಳ್ಬೇಕು. ನಾವೆಲ್ಲ ಓದಿ ಲಂಕೇಶ್ಗೆ ಶರಣಾಗ್ಬಿಟ್ಟಿದ್ದೇವೆ. ಒಮ್ಮೊಮ್ಮೆ ಅವ್ರು ತಪ್ಪು ದಾರಿಗೆ ತೋರಿಸಿದ್ರು ನಾವು ಹೋಗ್ತಿದ್ದೇವೆ ಇಲ್ಲ ಅಂದರೆ ಲಂಕೇಶ್ ಅವ್ರು ನಂಬಿಬಿಟ್ಟಿದ್ದೇವೆ.
ಆದರೆ ಅವರು ಸರಿದಾರಿ ತೋರಿದ್ದಾರೆ. ಆ ರೀತಿಯ ಒಂದು ಹೋಲ್ಡ್, ಒಂದು ನಿಯಂತ್ರಣ ಇರಬೇಕು ಒಬ್ಬ ಲೇಖಕನಿಗೆ. ಲಂಕೇಶ್ಗೆ ಅದು ಇತ್ತು. ಲಂಕೇಶ್ ಅವರು ಪ್ರತಿ ಸಾರಿ ಅವರ ಪತ್ರಿಕೆಗೆ 50 ಪೈಸೆ ಜಾಸ್ತಿ ಮಾಡ್ತಾ ಇದ್ದಾಗ ಅವ್ರು ಬರೀತಾ ಇದ್ರು, ನೋಡಿ ನಾನು 50 ಪೈಸೆ ಜಾಸ್ತಿ ಮಾಡಿದ್ದೇನೆ, ಇಂಕಿನ ರೇಟ್ ಇಷ್ಟು ಜಾಸ್ತಿ ಆಗಿದೆ, ನ್ಯೂಸ್ ಪ್ರಿಂಟ್ನ ರೇಟ್ ಇಷ್ಟು ಜಾಸ್ತಿ ಆಗಿದೆ, ನನ್ನ ಕೆಲಸದವರಿಗೆ ಒಂದು ನಾನು ಸ್ವೆಟರ್ ಕೊಡಿಸಬೇಕು, ಅದಕ್ಕೆ ಇಷ್ಟು ಖರ್ಚಾಗುತ್ತೆ, ಅದರಿಂದ ನೀವು ದಯವಿಟ್ಟು 50 ಪೈಸೆ ಜಾಸ್ತಿ ಕೊಡಬೇಕು ಅಂತ ಬರೀತಾ ಇದ್ರು. ಜನ ಸರ್ಕ್ಯುಲೇಷನ್ ಏನು ಕಡಿಮೆ ಆಗ್ತಾ ಇಲ್ಲ, ಜನ 50 ಪೈಸೆ ಜಾಸ್ತಿ ಕೊಡ್ತಾ ಇದ್ರು. ಅಂದರೆ ಇಡೀ ಅವರ ಓದುಗರ ಮೇಲೆ ನನಗೆ ಒಮ್ಮೊಮ್ಮೆ ಅನಿಸುತ್ತೆ, ಈ ನಮ್ಮ ಈಗಿನ ಪ್ರಧಾನಿಗೆ ಒಂದು ಮತದಾರರ ಮೇಲೆ ತಟ್ಟೆ ಬಾರಿಸಿದಾಗಂತೆಲ್ಲ ತಟ್ಟೆ ಬಾರಿಸಿದ್ರಲ್ಲ, ಇದು ಆ ರೀತಿಯ ಓಲ್ಡ್, ಅಂದರೆ ಒಳ್ಳೆಯ ಕಾರಣಕ್ಕಾಗಿ ಮತ್ತು ಕೆಟ್ಟ ಕಾರಣಕ್ಕಾಗಿ ನೀವು ಕಂಪೇರ್ ಮಾಡಿದ್ರು. ಲಂಕೇಶಿಗೆ ಅದು ಇತ್ತು. ಇಂಥವರನ್ನು ಗೆಲ್ಲಿಸಿ ಅಂತ ಬರೆದರೆ ಗೆಲ್ಲಿಸಿದ್ದಾರೆ ಜನ, ಇಂಥವರನ್ನು ಸೋಲಿಸಿ ಅಂತ ಬರೆದರೆ ಸೋಲಿಸಿದ್ದಾರೆ ಜನ. ಕೆಲವು ವ್ಯತ್ಯಾಸ ಆಗಿರ್ಬೋದು. ಅದರಿಂದ ಅವರ ರಾಜಕಾರಣ ಹೇಳಿ ಮುಗಿಸ್ತೇನೆ. ಅವರ ರಾಜಕಾರಣ ಕೂಡ ನನಗನ್ನಿಸುದು, ಅವರ ರಾಜಕಾರಣದಲ್ಲಿ ವಿಷಯದಲ್ಲಿ ಅವರು ಸೀರಿಯಸ್ ಆಗಿರಲಿಲ್ಲ ಅಂತ. ಅವರ ಹತ್ರ ತಕ್ಕ ಮಟ್ಟಿಗೆ ದುಡ್ಡಾಗಿತ್ತು, ನೋಡೋ ಒಂದು ಆಟ ನೋಡುವಂತ ಹೊರಟಿದ್ರು. ತೇಜಸ್ವಿ ಯಾವತ್ತೂ ಕೂಡ ಲಂಕೇಶನ ಪ್ರಗತಿ ರಂಗದ ಬಗ್ಗೆ ಸೀರಿಯಸ್ ಆಗಿರಲಿಲ್ಲ. ಅವರು ಅದಕ್ಕೆ ಲಂಕೇಶ್ ಮತ್ತು ತೇಜಸ್ವಿ ನಡುವೆ ಆ ರೀತಿಯ ಲಂಕೇಶ್ ತೇಜಸ್ವಿಗೆ ಹೇಳ್ತಾರೆ, ನಿನ್ನ ಹತ್ರ ಮಾತಾಡ್ಬೇಕಾಗಿ ಒಂದು ಫೋನ್ ಹಾಕಂತ. ನಾನ್ಯಾಕೆ ಬರ್, ನಿನಗೆ ಮಾತಾಡ್ಬೇಕಾದ್ರೆ ನೀನೇ ಫೋನ್ ಹಾಕಂತ ಹೇಳ್ತಾ ಇರ್ತದೆ ತೇಜಸ್ವಿ. ನಾನ್ಯಾಕೆ ಹಾಕಿ, ನಿನಗೆ ಮಾತಾಡ್ಲಿಕ್ಕೆ ನಾನ್ಯಾಕೆ ಹಾಕಿ, ನನಗೆ ನಿನ್ನ ಹತ್ರ ಮಾತಾಡ್ಲಿಕ್ಕೆ ಇಲ್ಲ ಅಂತ. ಲಂಕೆ ತೇಜಸ್ವಿ ಸ್ಟೈಲ್ ಅದೇ ಅಲ್ವಾ. ಸೊ ಪ್ರಗತಿ ರಂಗದ ಬಗ್ಗೆ ಅವರಿಗೆ ಏನು ಬರೋದು. ಆದರೆ ಈ ಲಂಕೇಶ್ನಲ್ಲಿದ್ದ ಶಿಷ್ಯ ಬಳಗ ಇದೆಯಲ್ಲ, ಅವರು ಪೋರ್ಟ್ಫೋಲಿಯೋ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟಿದ್ರು ಪ್ರಗತಿ ರಂಗ ಅಧಿಕಾರಕ್ಕೆ ಬರುತ್ತೆ ಅಂತ. ಅವ್ರು ಇವತ್ತು ಕೆಲವು ರಾಜಕಾರಣದಲ್ಲಿ ಇದ್ದಾರೆ, ಅದು ಬೇರೆ. ಆದರೆ ಲಂಕೇಶ್ ಸೀರಿಯಸ್ ಆಗಿದ್ರು. ನಾನು ಪ್ರಗತಿ ರಂಗದ ಸಭೆಗಳಲ್ಲಿ ಹೋಗಿದ್ದೇನೆ, ಉಡುಪಿ ಮಂಗಳೂರು ಕಡೆ. ನನಗೆ ಅನಿಸಿತ್ತು, ಇವರು ಆಟ ನೋಡ್ತಾ ಇದ್ದಾರೆ ಎಲ್ಲ, ಅವರ ಸುತ್ತ ತಕ್ಕತ್ತಾಯಿ ಅಂತ ಕುಣಿತಾ ಇದ್ದಾರಲ್ಲ, ಅವರನ್ನು ಆಟ ಆಡಿಸ್ತಾ ಇದ್ದಾರೆ ಅಂತ ನನಗೆ ಅನಿಸಿತು. ಅವರು ಸೀರಿಯಸ್ ಆಗಿ ಏನು ಇರಲಿಲ್ಲ ಹಾಗೆ. ಆದರೆ ರಾಜಕಾರಣದ ಹುಚ್ಚು ಇತ್ತು ಅವರಿಗೆ, ಇತ್ತು ಅದು. ಸೊ ಲಂಕೇಶನ ಪೂರ್ಣ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗಿದೆ ಅಂತ ನಾನು ಇವತ್ತು ಹೇಳ್ತಾ ಇಲ್ಲ. ನೀವು ಪಲ್ಲವಿಯನ್ನ ರೆಫರ್ ಮಾಡಿದರೆ, ನಿನ್ನೆ ಫಿಲ್ಮ್ ಫೆಸ್ಟಿವಲ್ಲಿ ಪಲ್ಲವಿ ತೋರಿಸಿದ್ರು. ನಾನು ನನ್ನ ಅಪಾರ್ಟ್ಮೆಂಟಲ್ಲಿ ಇದ್ದವರಿಗೆ ಕೆಲವರಿಗೆ ಪಲ್ಲವಿ ಇದೆ ಅಂತ ಹೋಗಿ ಅಂತ ಬಂದು ನನಗೆ ಬೈತಾ ಇದ್ದೀನಿ ಅಂತ ಫಿಲ್ಮಲ್ಲಿ ಅದು ಅಂತ. ಸೊ ಅಂದರೆ ಇವತ್ತಿನ ಈ ಜನಕ್ಕೆ ಬಹಳ ಮಂದಿ ಯುವಕರಲ್ಲಿ ಕೂಡ ಇದೆ, ಎದುರಿಗೆ ಹೇಳುದಿಲ್ಲ ಪಲ್ಲವಿ ಒಳ್ಳೇದಿದೆ ಅಂತ ಹೇಳ್ತಾರೆ, ಒಳಗಡೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅವರಿಗೆ ಬಾಹುಬಲಿ ನೋಡಿದವರು ಅವರಿಗೆ ಆಗೋದಿಲ್ಲ, ಅದು ಬೇರೆ. ಸೊ ಇವತ್ತು ನಾವು ಮತ್ತೆ ಮತ್ತೆ ಲಂಕೇಶ್ ನೆನಪಿಸಿಕೊಳ್ಳುವಾಗ ನಮ್ಮ ಸುತ್ತಮುತ್ತಲು ಇದ್ದವರನ್ನು ನಾವು ನೆನೆಸ್ಕೊಳ್ಬೇಕು. ಇಂಥವ್ರು ಇದ್ದಾಗ ಇಂಥ ಲಂಕೇಶ್ ಒಬ್ಬ ಹುಟ್ಕೊಳ್ಳಿಕ್ಕೆ ಸಾಧ್ಯನ ಅಂತ. ಆ ಕಾಲದಲ್ಲಿ ಚಳವಳಿಗಳಿತ್ತು, ಆ ರೀತಿಯ ಒಂದು ವಾತಾವರಣವಿತ್ತು, ಲಂಕೇಶ್ ಹುಟ್ಕೊಂಡ್ರು. ಅದರಿಂದ ನಾವು ಇಂಥವ್ರು ಬರ್ಬೇಕಂತ ನಿಮ್ಗೆ ಅನಿಸಿದ್ರೆ, ನಾವೆಲ್ಲರೂ ಒಂದು ಸಣ್ಣ ಲಂಕೇಶಿಗಳಾದ್ರೆ ಮಾತ್ರ ಒಬ್ಬ ದೊಡ್ಡ ಲಂಕೇಶ್ ಎಲ್ಲಾದರೂ ಹುಟ್ಟಬಹುದೇನಂತ ನನಗೆ ಗೊತ್ತಿಲ್ಲ. ನಾವು ಈ ರೀತಿಯ ಇದ್ರೆ ಒಂದು ಧರ್ಮಸ್ಥಳದ ಒಬ್ಬ ಅತ್ಯಾಚಾರಿ ಬಗ್ಗೆನೂ ಒಂದು ಲೈನ್ ಬರೀಲಿಕ್ಕೆ ಮುಜುಗರ ಪಡುವಂತ ಪರಿಸ್ಥಿತಿಯಲ್ಲಿ ನಾವು ಇದ್ರೆ, ಇಲ್ಲದ್ರೆ ನಮ್ಗೆ ಯಾಕೆ ಬೇಕಪ್ಪ ಅವ್ರು ಏನಾದ್ರೂ ಆಗಲಿ, ಯಾರೋ ತಾಯಿಯ ಮಗಳು ಅದಕ್ಕೆ 10 ವರ್ಷದ ಹಿಂದೆ ಆಗಿ ನೀ ಕಟ್ಕೊಂಡು ಏನು ಮಾಡ್ತೀರಿ, ಈ ಉಡಾಪೆಯಲ್ಲಿ ಮಾತಾಡ್ತಾ ಇದ್ರೆ, ನಿಮ್ಮ ಹಾಸನದ ಪ್ರಕರಣಗಳೆಲ್ಲ ಇದೆ, ಏನೆಲ್ಲ ಆಯ್ತಂತ ನಿಮಗೆ ಗೊತ್ತಿದೆ. ಅಫ್ಕೋರ್ಸ್ ಹಾಸನದಲ್ಲಿ ನೀವು ಒಂದು ಇಡೀ ರಾಜ್ಯದಲ್ಲಿ ಹಾಸನದ ಒಂದು ಮಾನವನ್ನು ಉಳಿಸಿದ್ರಿ ನೀವೆಲ್ಲರೂ ಸೇರಿ. ಅದಕ್ಕೆ ಹಾಸನದ ಜನತೆಗೆ ನನಗೆ ಒಂದು ಅಭಿನಂದನೆಗಳನ್ನು ಹೇಳಬೇಕಾಗುತ್ತೆ. ಅದು ಒಂದು ಇಂಥದ್ದು ಇದೆ, ಇಲ್ಲ ಅಂತ ಏನಿಲ್ಲ. ಇಲ್ಲಿ ಸೇರಿದವರು ಕಡಿಮೆ ಸಂಖ್ಯೆಯಲ್ಲಿ ಅಂತ ಅನಿಸ್ಬೋದು, ಇಷ್ಟು ಸಾಕು. ಲಂಕೇಶ್ ಬಗ್ಗೆ ಇವತ್ತು ಬೆಂಗಳೂರಲ್ಲಿ ಆ ಕಾರ್ಯಕ್ರಮ ನಡೆದಿಲ್ಲ. ಅವರು ಸತ್ತು 25 ವರ್ಷಗಳಾಯಿತು. ಅವ್ರು ಇದ್ದಿದ್ರೆ 90 ವರ್ಷ ಆಗ್ತಾ ಇತ್ತು. 25 ವರ್ಷಗಳಲ್ಲಿ ಲಂಕೇಶ್ನ ಬರವಣಿಗೆ ಬಗ್ಗೆ ಎಷ್ಟು ಚರ್ಚೆ ಆಗಿದೆ ಗೊತ್ತಿಲ್ಲ. ಚರ್ಚೆ ಮಾಡುವವರು ಮಾಡ್ತಾನೆ ಇದ್ದಾರೆ, ಉಳಿದವರು ಅದರ ಬಗ್ಗೆ ಇದು ದೊಡ್ಡದು. ಇನ್ನು ಅವರ ಲಂಕೇಶ್ ಪತ್ರಿಕೆ ಏನಾಯಿತು, ಅದು ಗೌರಿ ಲಂಕೇಶ್ ಪತ್ರಿಕೆ ಏನಾಯಿತು, ಪತ್ರಿಕೆ ಅದೆಲ್ಲ ಭಾಳ ದೊಡ್ಡ ಕಥೆಗಳು. ಅವರ ಲೆಗೆಸಿಯನ್ನು ನಮಗೆ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಎನ್ನುವುದು ಕೂಡ ಸತ್ಯ. ಇಷ್ಟು ನನ್ನ ಮಾತುಗಳು. ಉಳಿದಂತೆ ಇದರ ನಂತರ ಬೇಕಿದ್ರೆ ನನ್ನ ಮಾಡಿದ ಮಾತುಗಳಿಗೆ ನಿಮ್ಮ ಆಕ್ಷೇಪಗಳಿದ್ರೂ ಕೂಡ ಯಾವ ಭಯ ಯಾವ ಭೀತಿ ಇಲ್ಲದೆ ನೀವು ಪ್ರಶ್ನೆ ಮಾಡ್ಬೋದು. ನನ್ನ ಅರಿವಿಗೆ ಬಂದಷ್ಟು ಅದಕ್ಕೆ ನಾನು ಉತ್ತರ ಕೊಡಲಿಕ್ತಾ ಇದ್ದೇನೆ. ನಮಸ್ಕಾರ.